ನಾವು ನಮ್ಮ ಊರಿಗೆ ಏನು ಕೊಟ್ಟಿವಿ ಅನ್ನೋದು ಮುಖ್ಯ. ಊರು ನಮಗೆ ಏನು ಕೊಡ್ತು ಅನ್ನೋದ್ರಿಂದ. ಸೊ ಮೈಸೂರು ನನ್ನೊಂದು ಐಡೆಂಟಿಟಿ ಕೊಟ್ಟಿದೆ. ಧಾತ್ರಿ ಭಾರದ್ವಾಜ್ ಇಂದ ಸಿರಿ ಮೈಸೂರು ಆಗಿದ್ದು ಹೇಗೆ ಅಂತ ತಿಳ್ಕೊಬೋದಾ? ಧಾತ್ರಿ ಭಾರದ್ವಾಜ್ ಅಂದ್ರೆ ಅದು ನಂದು ಅಫಿಷಿಯಲ್ ಹೆಸರು. ಸಿರಿ ಅನ್ನೋದು ನಾನು ಇಟ್ಕೊಂಡಿದ್ದಲ್ಲ. ನಿಮ್ಮ ಬುಕ್ ಬಗ್ಗೆ ಮಾತಾಡೋದಾದ್ರೆ ಹೌ ಡಿಫ್ರೆಂಟ್ ಇಟ್ ಈಸ್, ಅಂದ್ರೆ ಬೇರೆ ಬುಕ್ಗಳಿಗಿಂತ ಇದು ಅದರಲ್ಲಿ 10ಕ್ಕೂ ಹೆಚ್ಚು ಅರಮನೆಗಳಿದೆ. ಸೊ ಅದು ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ. ಅರಮನೆ ಇತಿಹಾಸ ಹೆಚ್ಚು ಜನರಿಗೆ ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ. ಅದು 2-3 ಸತಿ ಸಾಮ್ಯತೆಗಳಿದೆಯಾ ಈಗಿನ ಕೃತಿಗೂ ಮತ್ತೆ ಟೇಲ್ಸ್ ಆಫ್ ಮೈಸೂರು? ಒಂದು ಮೈಸೂರನ್ನೇ ಆಯ್ಕೆ ಮಾಡ್ಕೊಂಡಿದ್ದು ಏಕೆ ಅಂದ್ರೆ ಕನ್ನಡದಲ್ಲಿ ನಾನು ಮನಸ್ಸಿಂದ ಬರೆಯೋದು, ಕೈಯಿಂದ ಬರೆಯೋದಲ್ಲ. ಅದು ಪೂರ್ಣಚಂದ್ರ ತೇಜಸ್ವಿ ಅವರು, ಇನ್ನೊಂದು SL ಭೈರಪ್ಪ ಅವರು, ಇನ್ನೊಂದು ಶಿವರಾಮ್ ಕಾರಂತ್ ಅವರು. ನನಗೆ ಅವ್ರ 3 ಜನದ ಬರವಣಿಗೆ ಶೈಲಿ ತುಂಬಾ ಮನಸ್ಸಿಗೆ ಹತ್ರ ಆಗುತ್ತೆ. ಅವರು ನಿಮ್ಮ ವೃತ್ತಿ ಜೀವನ ಮತ್ತೆ ಸಾಹಿತ್ಯಿಕ ಪಯಣ ಎರಡನ್ನೂ ಹೇಗೆ ಸಂಭಾಳಿಸ್ಕೊಂಡಿರ್ತೀರಾ? ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲಸನೇ ಆಗ್ಬಿಟ್ಟಿರುತ್ತೆ. ತುಂಬಾ ಡಿಮ್ಯಾಂಡಿಂಗ್ ಜಾಬ್ ನಾನು ಮಾಡುವಂಥ ಕೆಲಸ. ಈಗಿನ ಕಾಲದಲ್ಲಿ ಓದೋದೇ ಕಷ್ಟ. ಅಂಥದ್ರಲ್ಲಿ ಅದನ್ನ ಓದಿ ಫೀಡ್ಬ್ಯಾಕ್ ಬರಿಬೇಕು ಅಂತ ಅನ್ಕೊಂಡು ಅದನ್ನ ಬರೆದು ಅದನ್ನ ಕಳಿಸೋದಕ್ಕೆ ಟೈಮ್ ತಗೋತಾರಲ್ಲ, ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇದ್ದೀರಾ ಝೂಮ್ ವಿತ್ ಬುಕ್ ಬ್ರಹ್ಮ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಅತಿಥಿಯಾಗಿ ಆಗಮಿಸಿರುವಂತಹವರು ಮೈಸೂರಿನ ಅಪ್ಪಟ ಪ್ರತಿಭೆ ಅಂತಾನೆ ಹೇಳ್ಬಹುದು, ಸಿರಿ ಮೈಸೂರು ಅವರು. ಕರ್ನಾಟಕದ ಸಾಂಸ್ಕೃತಿಕ ನಗರಿ ನಮ್ಮ ಹೆಮ್ಮೆಯ ಮೈಸೂರಿನ ಕುರಿತಾದ ಒಂದು ಅಪರೂಪದ ಕೃತಿಯನ್ನ ಇವರು ಬರೆದಿದ್ದಾರೆ, ಮೈಸೂರಿನ ಪರಂಪರೆಯ ಪುಟಗಳು ಅಂತ ಹೇಳಿ. ಬನ್ನಿ ಅವರನ್ನ ಮಾತನಾಡಿಸ್ತಾ ಅವರ ಕೃತಿಯ ಬಗ್ಗೆ ಮಾತನಾಡೋಣ. ಹಾಯ್ ಮೇಡಮ್, ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು. ಸೊ ವೆಲ್ಕಮ್ ಟು ದ ಶೋ ಅಂಡ್ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ಹೊಸ ಕೃತಿಯನ್ನ ಬಿಡುಗಡೆ ಮಾಡಿದ್ದೀರಿ. ಹೇಗೆ ಅನ್ನಿಸ್ತಾ ಇದೆ ಅನುಭವ? ಥ್ಯಾಂಕ್ ಯು. ಮೊದಲನೇದಾಗಿ ನನಗೆ ಈ ಸಂದರ್ಶನ ಮಾಡ್ತಾ ಇರೋದಕ್ಕೆ, ಮಾತಾಡೋದಕ್ಕೆ ವೇದಿಕೆ ಕೊಟ್ಟಿರೋದಕ್ಕೆ ಬುಕ್ ಬ್ರಹ್ಮ ತಂಡಕ್ಕೆ, ಜೊತೆಗೆ ನಿಮಗೆ ಪರ್ಸ್ನಲಿ ತುಂಬಾ ಥ್ಯಾಂಕ್ ಯು. ನೀವೇ ಹೇಳಿದ ಹಾಗೆ ನನ್ನ ಹೊಸ ಪುಸ್ತಕ ಬಿಡುಗಡೆ ಆಗಿದೆ. ಇದು ನನ್ನ 2ನೇ ಪುಸ್ತಕ, ಜೊತೆಗೆ ನನ್ನ ಮೊದಲನೇ ಕನ್ನಡ ಪುಸ್ತಕ, ಮೈಸೂರಿನ ಪರಂಪರೆಯ ಪುಟಗಳು. ನ್ಯಾಚುರಲಿ ತುಂಬಾ ಖುಷಿ ಆಗ್ತಾ ಇದೆ. ಇನ್ನು ಈಗ ಮಾರ್ಕೆಟಿಗೆ ಬಂದಿದೆ ಪುಸ್ತಕ. ಇನ್ನು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ, ಬುಕ್ ಸ್ಟೋರ್ಗಳಲ್ಲಿ ಈಗ ಲಭ್ಯ ಇದೆ. ಕೆಲವು ರಿವ್ಯೂಗಳು ಬಂದಿದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮುಂದಕ್ಕೆ ನೋಡ್ಬೇಕು. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ನೈಸ್. ಮೊದಲಿಗೆ ಪ್ರಶ್ನೆ ಬರುವಂತದ್ದು, ನೀವು ಮೂಲ ಧಾತ್ರಿ ಭಾರದ್ವಾಜ್ ಇಂದ ಸಿರಿ ಮೈಸೂರು ಆಗಿದ್ದು ಹೇಗೆ ಅಂತ ತಿಳ್ಕೊಬೋದಾ? ಓಕೆ. ಧಾತ್ರಿ ಭಾರದ್ವಾಜ್ ಅಂದ್ರೆ ಅದು ನಂದು ಅಫಿಷಿಯಲ್ ಹೆಸರು. ಸಿರಿ ಅನ್ನೋದು ನಾನು ಇಟ್ಕೊಂಡಿದ್ದಲ್ಲ, ಮನೇಲೇ ಇಟ್ಟಿರೋ ಹೆಸರು. ಮನೇಲಿ ಕರಿತಾ ಇದ್ರು ಸಿರಿ ಅಂತ ಹೇಳಿ. ನಾನು ಒಂದು 11-12 ವರ್ಷ ಇರುವಾಗಿಂದ ಪೇಪರ್ಗಳಿಗೆ ಆರ್ಟಿಕಲ್ ಬರೆಯೋದು, ಓದುಗರ ಪತ್ರಕ್ಕೆ ಬರೆಯೋದು, ಅದೆಲ್ಲ ಅಭ್ಯಾಸ ಇತ್ತು ನಂಗೆ. ಅವಾಗೆಲ್ಲ ಧಾತ್ರಿ ಅಂತ ಬರೆಯಕ್ ನಂಗೇನೋ ಅಷ್ಟು ಇದನ್ಸ್ತಾ ಇರಲಿಲ್ಲ, ಖುಷಿ ಅನಿಸ್ತಾ ಇರ್ಲಿಲ್ಲ. ನಾನು ಸಿರಿ ಅಂತ ಬರಿತಾ ಇದ್ದೆ, ಜೊತೆಗೆ ಹೆಸರು ಊರು ಬರಿಬೇಕು ಅಂತ ಹೇಳ್ತಾ ಇದ್ರಲ್ಲ, ಜೊತೆಗೆ ಮೈಸೂರು ಅಂತ ಸೇರಿಸಿ ಬರಿತಾ ಇದ್ದೆ. ಸಿರಿ ಕಾಮ ಹಾಕಿ ಮೈಸೂರು ಅಂತ ಬರಿತಾ ಇದ್ದೆ. ಸ್ವಲ್ಪ ಮುಂದೆ ಹೋಗ್ತಾ ಹೋಗ್ತಾ ಎಲ್ರೂ ಕೇಳಕ್ ಶುರು ಮಾಡಿದ್ರು, ಸಿರಿ ಎಷ್ಟ್ ಚೆನ್ನಾಗಿದೆ ಅಲ್ವಾ, ಹೆಸರು ಎಷ್ಟ್ ಚೆನ್ನಾಗಿದೆ ಅಲ್ವಾ ಅಂತ. ಅದಕ್ಕೆ ಅದು ಹಂಗೆ ಕಂಟಿನ್ಯೂ ಆಗ್ತಾ ಹೋಯ್ತು. ಸೊ ನನ್ನ ಬರವಣಿಗೆಗೆ ಸಂಬಂಧಪಟ್ಟಿದ್ದು ಏನೇ ಇದ್ರು ಅದು ಸಿರಿ ಅನ್ನೋ ಹೆಸರಲ್ಲಿರುತ್ತೆ. ಹೋಗ್ತಾ ಹೋಗ್ತಾ ನಂಗೆ ಸಿರಿ ಮಾತ್ರ ಯಾಕೆ, ಸಿರಿ ಮೈಸೂರುನೇ ಚೆನ್ನಾಗಿರುತ್ತಲ್ಲ ಅಂತ ಅನ್ಸಕ್ ಶುರು ಆಯ್ತು. ಆ ಕಾಮ ತೆಗೆದ್ಬಿಟ್ಟು ಸಿರಿ ಮೈಸೂರು ಅಂತ ಚೇಂಜ್ ಮಾಡ್ಕೊಂಡೆ. ನಂದು ಸೋಷಿಯಲ್ ಮೀಡಿಯಾದಲ್ಲಿ ಟ್ವಿಟರ್ ಯೂಸ್ ಮಾಡ್ತೀನಿ, ಅದರಲ್ಲಿ ಎಲ್ಲದರಲ್ಲೂ ಸಿರಿ ಮೈಸೂರು ಅಂತ ಹೆಸರಿಟ್ಕೊಳ್ತಾ ಹೋದೆ. ನೋಡೋರ್ಗು ಅದು ಖುಷಿ ಆಗ್ತಾ ಇತ್ತು. ಒಂದು ಹಿಂಗೆ ಅಂದ್ರೆ, ನಾನು ಮೈಸೂರಲ್ಲೇ ಹುಟ್ಟಿದವಳು, ಮೈಸೂರಲ್ಲೇ ಬೆಳೆದವಳು, ಮತ್ತೆ ಊರನ್ನ ತುಂಬಾ ಪ್ರೀತಿಸೋಳು. ನನ್ಗೆ ಇಲ್ಲಿದು ಇತಿಹಾಸ ತಿಳ್ಕೊಳ್ಳೋದು ಅದೆಲ್ಲ ಬಹಳ ಇಷ್ಟ. ಸೊ ಆ ಹೆಸರು ನನ್ನ ಪರ್ಸನಾಲಿಟಿಗೂ ಸೂಟ್ ಆಯ್ತು. ಅದಕ್ಕೋಸ್ಕರ ಈ ಹೆಸರು ಬಂತು. ಈಗ ಎಷ್ಟೋ ಜನಕ್ಕೆ ಧಾತ್ರಿ ಅಂದ್ರೆ ಗೊತ್ತೇ ಆಗೋದಿಲ್ಲ, ಸಿರಿ ಅಂದ್ರೇನೆ ಗೊತ್ತಾಗುತ್ತೆ. ಅದು ನನಗೂ ಖುಷಿನೇ. ಸೊ ಇಷ್ಟು ನೀವು ಮೈಸೂರಿನ ಬಗ್ಗೆ ಒಂದು ಪ್ರೀತಿಯನ್ನ, ಒಲವನ್ನ ಹೊಂದಿದ್ದೀರಿ. ಸೊ ನಿಮ್ಮ ಮತ್ತೆ ಮೈಸೂರಿನ ನಂಟಿನ ಬಗ್ಗೆ ಮಾತಾಡೋದಾದ್ರೆ, ನಿಮ್ಮ ಬಾಲ್ಯದ ದಿನಗಳು ಹೇಗಿತ್ತು ಅಂತ? ನಾನು ಹುಟ್ಟಿ ಬೆಳೆದಿದ್ದೆಲ್ಲ ನಾನು ಆಗ್ಲೇ ಹೇಳ್ದಂಗೆ ಮೈಸೂರಲ್ಲೇನೆ. ಮೊದಲು ತುಂಬಾ ಚಿಕ್ಕ ವಯಸ್ಸಿದ್ದಾಗ ಒಂದು ಸ್ವಲ್ಪ ದಿನ ಅಪ್ಪನೂರು, ಅಮ್ಮನೂರು ಅಲ್ಲೆಲ್ಲ ಇದ್ದೆ. ಅದು ಬಿಟ್ಟು ನಾನು ಸ್ಕೂಲ್ ಶುರುವಾದಾಗಿಂದ ಹೆಚ್ಚು ಕಡಿಮೆ ಪೂರ್ತಿ ಮೈಸೂರಲ್ಲೇ ಇರೋದು, ಈಗಲೂ ಮೈಸೂರಲ್ಲೇ ಇರೋದು. ಹೆಂಗೆ ಅಂದ್ರೆ, ಅದು ತುಂಬಾ ನ್ಯಾಚುರಲ್ ಆಗಿ ಮೈಸೂರಿನ ಬಗ್ಗೆ ಪ್ರೀತಿ ಬಂದಿದ್ದು, ಮೈಸೂರಿನ ಜೊತೆ ಕನೆಕ್ಷನ್ ಬಂದಿದ್ದು. ನಂಗೆ ಮನೇಲಿ ಯಾರು ಮೈಸೂರ್ ಬಗ್ಗೆ ಹೇಳ್ತಾ ಇರ್ಲಿಲ್ಲ, ಅಥವಾ ನಮ್ಮಪ್ಪನೂ ಬೇರೆಯವ್ರವರು, ನಮ್ಮಮ್ಮನೂ ಬೇರೆಯವ್ರವರು. ಇಬ್ರು ಕೆಲ್ಸಕ್ಕೋಸ್ಕರ ಬಂದು ಮೈಸೂರಲ್ಲಿ ಸೆಟಲ್ ಆಗಿದ್ದು. ಅವ್ರಿಗೆ ಮೈಸೂರ್ ಕನೆಕ್ಷನ್ ಇದ್ರು ಕೂಡ ಸೆಟಲ್ ಆಗಿದ್ದು ಕೆಲ್ಸಕ್ಕೋಸ್ಕರನೇ. ಸೊ ನನ್ಗೆ ಹೋಗ್ತಾ ಹೋಗ್ತಾ ಹೆಂಗು ನಂಗೆ ಮೈಸೂರಲ್ಲಿ ತುಂಬಾ ಪ್ರಶಾಂತವಾಗಿರುವಂತ ರೋಡ್ಗಳು, ಅರಮನೆ, ಜೊತೆಗೆ ಅಷ್ಟು ಹಿಸ್ಟ್ರಿ ಇರುವಂತ ಮಾನ್ಯುಮೆಂಟ್ಗಳು ಅಂತನ್ನೆಲ್ಲ ನೋಡೋದಕ್ಕೆ ಬಹಳ ಖುಷಿ ಆಗ್ತಾ ಇತ್ತು. ಪೇಪರ್ಗಳಲ್ಲಿ ಓದ್ತಾ ಇದ್ದೆ, ಅದನ್ನೆಲ್ಲ ನೋಡ್ತಾ ಇದ್ದೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಆಸಕ್ತಿ ಆಗ್ತಾ ಇತ್ತು. ಇಂಥದ್ದೆಲ್ಲ ಆಸಕ್ತಿಗಳು ಹೆಚ್ಚುತ್ತಾ ಹೋಗಿ ನನಗೆ
ಗೊತ್ತಾಯ್ತು ಇಲ್ಲ ನನಗೆ ಇದೇ ಇಷ್ಟ ಇದೆ, ನಾನು ಇದನ್ನೇ ಪರ್ಸ್ಯೂ ಮಾಡಬೇಕು ಅಂತ ಇದಾಯ್ತು. ನನ್ಗೆ ಅದು ಕಂಟಿನ್ಯೂ ಆಗಿದ್ದು ನಾನು ಜರ್ನಲಿಸಮ್ ಸೇರ್ಕೊಂಡಾಗ. ಸೊ ಜರ್ನಲಿಸ್ಟ್ ಆಗಿ ನಾನು ಕೆಲಸ ಮಾಡಿದೆ, 3-4 ವರ್ಷಗಳ ಕಾಲ ಜರ್ನಲಿಸ್ಟ್ ಆಗಿ ಕೆಲಸ ಮಾಡಿದೆ. ಆಗ ಸಿಟಿನ ಇನ್ನೂ ನನಗೆ ಹತ್ತಿರದಿಂದ ನೋಡೋಕ್ಕೆ ಅವಕಾಶ ಸಿಕ್ತು. ಆಗ ಸ್ಟೋರಿಗಳು ಮಾಡೋದಕ್ಕೆ ಅಂತ ಹೇಳಿ ಬೇರೆ ಬೇರೆ ಜನನ ಭೇಟಿ ಆಗ್ತಾ ಇದ್ದೆ, ಮಾತಾಡ್ತಾ ಇದ್ದೆ. ಸೊ ಹಾಗೆ ಹೋಗ್ತಾ ಹೋಗ್ತಾ ಮೈಸೂರಿನ ಕನೆಕ್ಷನ್ ಬೆಳೀತಾ ಹೋಯ್ತು. ಸೊ ನಾನು ಎಲ್ಲ ತಿಳ್ಕೊಂಡು ಏನು ಮಾಡೋದು, ನಾನೊಬ್ಬಳೇ ಎಲ್ಲ ತಿಳ್ಕೊಂಡು ಏನು ಪ್ರಯೋಜನ ಇಲ್ಲ, ಜನರಿಗೂ ತಿಳಿಸ್ಬೇಕು ಅಂತ ಹೇಳಿ ಬೇರೆ ಬೇರೆ ಮೀಡಿಯಂ ಮೂಲಕ ಮೈಸೂರಿನ ಬಗ್ಗೆ ಬರೆಯೋಕೆ ಮಾತಾಡೋಕೆ ಶುರು ಮಾಡಿದೆ. ಸೊ ಬಾಲ್ಯದಿಂದನೂ ಮೈಸೂರು ನನ್ನ ಜೊತೆಗಿದೆ, ಈಗಲೂ ನಾನು ಮೈಸೂರು ಜೊತೆಗೆ ಮೈಸೂರಲ್ಲೇ ಇದ್ದೀನಿ. ಎಲ್ಲರೂ ಹೇಳೋ ಹಾಗೆ ನಾವು ನಮ್ಮ ಊರಿಗೆ ಏನು ಕೊಟ್ವಿ ಅನ್ನೋದು ಮುಖ್ಯ, ಊರು ನಮ್ಗೆ ಏನು ಕೊಡ್ತು ಅನ್ನೋದಕ್ಕಿಂತ. ಸೊ ಮೈಸೂರು ನನಗೊಂದು ಐಡೆಂಟಿಟಿ ಕೊಟ್ಟಿದೆ, ಅದಕ್ಕೆ ನಾನು ಏನು ಕೊಡೋದಕ್ಕೆ ಸಾಧ್ಯ ಇಲ್ಲ, ಏನು ಕೊಟ್ಟರು ಸಾಕಾಗೋದಿಲ್ಲ. ಅಟ್ಲೀಸ್ಟ್ ಒಂದು ಸ್ವಲ್ಪ ಸಣ್ಣದಾಗಿ ಏನಾದರೂ ಕೊಡೋಣ ಅಂತ ಈ ಥರ ನನಗೆ ಗೊತ್ತಿರೋದನ್ನ ಬೇರೆಯವ್ರಿಗೆ ತಿಳಿಸೋ ಕೆಲಸ ಮಾಡ್ತಾ ಇದ್ದೀನಿ. ವೆರಿ ನೈಸ್. ಅದು ಒಂದು ಜರ್ನಿನೇ ಈ ಡಾಕ್ಯುಮೆಂಟೇಶನ್ ಮೂಲಕ ನೀವು ತಂದಿದ್ದೀರಾ ಅಂತಾನೆ ಹೇಳ್ಬೋದು. ಆ್ಯಂಡ್ ಅಗೇನ್ ನೀವು ಜರ್ನಲಿಸ್ಟ್ ಆಗಿ ಗುರುತಿಸ್ಕೊಂಡು ರೈಟಿಂಗ್ ಶುರು ಮಾಡಿದಾಗ ದೇರ್ ಆರ್ ಡಿಫ್ರೆಂಟ್ ಟಾಪಿಕ್ಸ್ ಇರುತ್ತೆ ನಿಮಗೆ ಆಯ್ಕೆ ಮಾಡೋದಕ್ಕೆ ವಿಷಯಗಳನ್ನ, ಬಟ್ ಮೈಸೂರನ್ನೇ ತಗೊಂಡ್ರಿ ಅಂತ ಒಂದು ಇದಾಗಿತ್ತು. ಮತ್ತೆ ಟೇಲ್ಸ್ ಆಫ್ ಮೈಸೂರು ನಿಮ್ಮ ಮೊದಲನೇ ಕೃತಿ, ಅದನ್ನ ಇಂಗ್ಲೀಷಲ್ಲಿ ತಂದಿದ್ದೀರಿ. ಸೊ ವೈ ಕಾಂಟ್ ಯು, ಅದನ್ನ ಸಾಧ್ಯ ಆಗಲಿಲ್ಲ ಯಾಕೆ ಕನ್ನಡದಲ್ಲಿ ಮೊದಲಿಗೆ ತರೋದಕ್ಕೆ? ಮತ್ತೆ ಅದರ ಸಾಮ್ಯತೆಗಳಿದೆಯಾ ಈಗಿನ ಕೃತಿಗೂ ಮತ್ತೆ ಟೇಲ್ಸ್ ಆಫ್ ಮೈಸೂರು ಅನ್ನೋದು? ಹೌದು, ಎರಡಕ್ಕೂ ಸಾಮ್ಯತೆಗಳಿದೆ. ಒಂದು, ಮೈಸೂರನ್ನೇ ಆಯ್ಕೆ ಮಾಡ್ಕೊಂಡಿದ್ದೆ ಏಕೆ ಅಂದ್ರೆ ನನಗೆ ಆಸಕ್ತಿ ಇದ್ದಿದ್ದು ಅದೇನೆ. ನಾನು ಕೆಲಸ ಮಾಡುವಾಗ, ಜರ್ನಲಿಸ್ಟ್ ಆಗಿ ಕೆಲಸ ಮಾಡುವಾಗ ಒಂದೊಂದು ಬೀಟ್ ಅಂತ ಕೊಡ್ತಾರೆ, ಒಬ್ಬೊಬ್ರು ಕ್ರೈಮ್ ಬೀಟ್ ಅಂತ ಕೊಡ್ತಾರೆ, ಕಾರ್ಪೊರೇಷನ್ ಬೀಟ್ ಅಂತ ಕೊಡ್ತಾರೆ. ಆ ಥರ ನನಗೆ ಬೇರೆ ಬೇರೆ ಬೀಟ್ ಕೊಟ್ಟಿದ್ರು, ನಾನು ಬೇರೆ ಬೇರೆ ಬೀಟ್ ನೋಡ್ಕೊಳ್ತಾ ಇದ್ದೆ. ಅದರಲ್ಲಿ ಏನಾಗುತ್ತೆ, ಎಲ್ಲಾನು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿರುವಂಥದ್ದಾಗಿರುತ್ತೆ. ಸೊ ತುಂಬಾ ಲೌಕಿಕ ವಿಷಯಗಳು, ಅದು ಈಗ ನಡೀತಾ ಇರುವಂತಹ ವಿಷಯಗಳು. ಅದನ್ನ ನಾವು ನ್ಯೂಸಲ್ಲಿ ಅಷ್ಟೇ ಬರೆಯೋದಕ್ಕೆ ಸಾಧ್ಯ, ಅವತ್ತು ಬರೀತೀವಿ, ಅಲ್ಲಿಗೆ ಅದು ಮುಗ್ದೋಗುತ್ತೆ, ನಾಳೆ ಇನ್ನೇನೋ ಹೊಸ ಡೆವಲಪ್ಮೆಂಟ್ ಆಗುತ್ತೆ. ಬಟ್ ಜನರಿಗೆ ಮನಸ್ಸಲ್ಲಿ ಉಳಿಯುವಂಥದ್ದು ಮಾಡೋದಕ್ಕೆ ನಂಗೆ ಇಷ್ಟ ಆಯ್ತು. ಲೈಫ್ ಸ್ಟೈಲ್ ಟ್ರೈ ಮಾಡಿದೆ ನಾನು ಒಂದು ಸ್ವಲ್ಪ ಸಲ, ಆದ್ರೆ ನನಗೆ ಪರ್ಸನಲಿ ಲೈಫ್ ಸ್ಟೈಲಲ್ಲೇ ಲೈಫ್ ಸ್ಟೈಲ್ ಇಲ್ಲ, ಅದಕ್ಕೋಸ್ಕರ ನಂಗೆ ಅದು ಸೂಟ್ ಆಗಲಿಲ್ಲ. ಇಲ್ಲ ಒಂದು ಸ್ವಲ್ಪ ಬೇರೆ ಏನಾದರೂ ಮಾಡೋಣ ಅಂತ ಹೋಗಿ, ಹಾಗೆ ಹೋಗ್ತಾ ಹೋಗ್ತಾ ನಾನು ಹೇಗೂ ಜರ್ನಲಿಸಮ್ ಮಾಡುವಾಗ ಬೇರೆ ಬೇರೆ ಜಾಗಗಳಿಗೆ ಹೋಗ್ತಿದ್ನಲ್ಲ, ಅಲ್ಲೇ ಯಾವುದೋ ಒಂದು, ಈಗ ಅರಮನೆಗೆ ಹೋದಾಗ ಅಲ್ಲಿನೋ ಒಂದು ಹೊಸ ಕಲಾಕೃತಿ ಕಾಣಿಸುತ್ತೆ, ನಾ ಯಾವತ್ತೂ ಅದನ್ನ ನೋಡಿರಲ್ಲ, ಅದರಿಂದ ಏನೋ ಒಂದು ಕಥೆ ಇರುತ್ತೆ, ಅದನ್ನ ಯಾರನ್ನಾದ್ರೂ ಕೇಳ್ತಾ ಇದ್ದೆ. ನಂಗೆ ಆ ಕಥೆಗಳು ತಿಳ್ಕೊತಾ ಇಲ್ಲ, ನಾನು ಮೈಸೂರು ಬಗ್ಗೆನೇ ಬರೆಯೋದಕ್ಕೆ ಕಂಟಿನ್ಯೂ ಮಾಡ್ಬೋದು ಅಂತ ಅನಿಸ್ತು. ಹಾಗೆ ಮೈಸೂರು ಬಗ್ಗೆ ಬರೆಯೋದು ಕಂಟಿನ್ಯೂ ಆಯಿತು. ನಾನು ಆಂದೋಲನದಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ಸೊ ಶುರುಲಿ ಮೈಸೂರು ಬಗ್ಗೆ ಬರೆದಾಗ ಅವ್ರು ಸ್ಪೆಷಲ್ ಸ್ಟೋರಿ ಥರ ಪಬ್ಲಿಷ್ ಮಾಡ್ತಾ ಇದ್ರು. ಬಟ್ ಅದಾದ್ಮೇಲೆ ಏನಾದರೂ ನಮ್ದು ರೊಟೀನ್ ನ್ಯೂಸ್ಗಳು, ಸ್ಟೋರಿಗಳು, ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಸಿಗ್ತಾ ಇತ್ತು. ಬಟ್ ಅಲ್ಲಿಂದ ನಾನು ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಆಂದೋಲನಕ್ಕೆ ಮತ್ತೆ ಮೈಸೂರು ಬಗ್ಗೆ ಹೊರಗಿನ ರೈಟರ್ ಆಗಿ ಬರೆಯೋದಕ್ಕೆ ಶುರು ಮಾಡಿದೆ. ಜೊತೆಗೆ ನಾನು ಈಗ ಕೆಲಸ ಮಾಡ್ತಾ ಇರುವಂಥ ಕಂಪ್ನಿಯಲ್ಲಿ ಮಂತ್ಲಿ ನ್ಯೂಸ್ ಲೆಟರ್ ಬರುತ್ತೆ, ವಿಂಡೋ ಸೀಟ್ ಅಂತ. ಸೊ ಅದರಲ್ಲಿ ಮೈಸೂರಿಂದು ಹೊಸ ವಿಷಯಗಳು, ಅದ್ರ ಹಿಸ್ಟ್ರಿ ಅಥವಾ ಅದ್ರ ಬಗ್ಗೆ ಜನರಿಗೆ ಗೊತ್ತಿಲ್ಲದೆ ಇರುವಂಥ ಸಂಗತಿಗಳು, ಅದನ್ನೆಲ್ಲ ಬರೀತಾ ಹೋದೆ. ಅದು ಇಂಗ್ಲೀಷಲ್ಲಿ ಬರುವಂಥದ್ದು. ಅದು ಬರದೆ 4 ವರ್ಷ ಆ ನ್ಯೂಸ್ ಲೆಟರ್ ತೊಗೊಂಬಂದೆ, ನಾನು ಒಬ್ಬಳೇ ಬರೀತಾ ಇದ್ದಿದ್ದು. ನಂಗೆ ಅನಿಸ್ತು ಅದನ್ನೆಲ್ಲ ಸೇರಿಸಿ ತುಂಬ ಒಳ್ಳೊಳ್ಳೆ ವಿಚಾರಗಳಿತ್ತು, ಅದನ್ನೆಲ್ಲ ಸೇರಿಸಿ ಯಾಕೊಂದು ಪುಸ್ತಕ ಮಾಡಬಾರ್ದು ಅಂತ ಅನಿಸ್ತು. ಒಂದು, ಇಂಗ್ಲೀಷಲ್ಲಿ ಮ್ಯಾನ್ಯುಸ್ಕ್ರಿಪ್ಟ್ ಆಗಲೇ ರೆಡಿ ಇತ್ತು, ಅದಕ್ಕೋಸ್ಕರ ಇಂಗ್ಲೀಷು. ಇನ್ನೊಂದು, ಕನ್ನಡದಲ್ಲಿ ನನಗೆ ಪಬ್ಲಿಷಿಂಗ್ಗೆ ಯಾರನ್ನ ಅಪ್ರೋಚ್ ಮಾಡಬೇಕು ಅಥವಾ ಅದು ಹೆಂಗೆ ನಡೆಯುತ್ತೆ, ಹೆಂಗೆ ವರ್ಕ್ ಆಗುತ್ತೆ ನಂಗೆ ಗೊತ್ತಿರಲಿಲ್ಲ, ನಂಗೆ ಯಾವುದೂ ಕನೆಕ್ಷನ್ಸು ಇರಲಿಲ್ಲ. ಇಂಗ್ಲೀಷಲ್ಲಿ ಆದರೆ ಸೆಲ್ಫ್ ಪಬ್ಲಿಷಿಂಗ್ಗೆ ತುಂಬ ಆಪರ್ಚುನಿಟಿಗಳಿದ್ದಾವೆ. ಸೊ ಮ್ಯಾನ್ಯುಸ್ಕ್ರಿಪ್ಟ್ ರೆಡಿ ಇದ್ದಿದ್ದರಿಂದ ಅದನ್ನೇ ಒಂದು ಅದನ್ನೆಲ್ಲ ಸೇರಿಸಿ ಪುಸ್ತಕ ಹೊರಗೆ ತರೋಣ ಅಂತ ಹೇಳಿ ಸೆಲ್ಫ್ ಪಬ್ಲಿಷಿಂಗ್ ಮಾಡಿದೆ. ಲಾಸ್ಟ್ ಜೂನಲ್ಲಿ ಬಂದಿತ್ತು ಆ ಪುಸ್ತಕ. ಅದಾದ್ಮೇಲೆ ಈಗ ಕನ್ನಡ ಪುಸ್ತಕ ಬರ್ತಾ ಇರೋದು. ಸಾಮ್ಯತೆಗಳೇನು ಅಂದ್ರೆ, ಈಗ ನನ್ನ ಬರವಣಿಗೆ ಶೈಲಿಯಲ್ಲೇ ತುಂಬಾ ಡಿಫ್ರೆನ್ಸ್ ಇದೆ ಕನ್ನಡಕ್ಕೂ ಇಂಗ್ಲೀಷ್ಗೂ. ಕನ್ನಡದಲ್ಲಿ ನಾನು ಮನಸ್ಸಿಂದ ಬರೆಯೋದು, ಕೈಯಿಂದ ಬರೆಯೋದಲ್ಲ, ಅದು ಕಥೆ ರೂಪದಲ್ಲಿ ಹೇಳ್ಕೊಂಡು ಹೋಗೋದು. ಈಗ ಮಾತಾಡುವಾಗ ಹೆಂಗ್ ಬರುತ್ತೆ, ಬರವಣಿಗೆನೂ ಹಂಗೆ ಬರುತ್ತೆ ಕನ್ನಡದಲ್ಲಿ. ಸೊ ರೈಟಿಂಗ್ ಸ್ಟೈಲ್ ತುಂಬಾ ಚೇಂಜ್ ಇರುತ್ತೆ. ಮತ್ತೆ ಕೆಲವೊಂದು ವಿಷಯಗಳು ಇಂಗ್ಲೀಷಲ್ಲಿ ಎಲ್ಲಾ ವಿಷಯಗಳನ್ನು ಅಷ್ಟು ನೀಟಾಗಿ ತಲುಪ್ಸಕ್ಕಾಗಲ್ಲ, ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅದು ಅವ್ರ ಇಂಗ್ಲೀಷಲ್ಲಿ, ಬರೀ ಇಂಗ್ಲೀಷಲ್ಲಿ ಓದೋರದು ಮನಸ್ಸಿಗೆ ಅದು ಅರ್ಥ ಆಗೋದಿಲ್ಲ. ಸೊ ಅಂಥ ಒಂದಷ್ಟು ಭಾವನಾತ್ಮಕ ಡಿಫ್ರೆನ್ಸ್ಗಳಿದೆ ಇಂಗ್ಲೀಷ್ ಬುಕ್ಕು ಕನ್ನಡ ಬುಕ್ಗೂ. ಜೊತೆ ಕೆಲವೊಂದು ಟಾಪಿಕ್ಗಳು 1 ವರ್ಷ ಮುಂದೆ ಈ ಬುಕ್ ಬಂದಿರೋದ್ರಿಂದ ಇನ್ನೂ 1 ವರ್ಷ ಅಪ್ಡೇಟೆಡ್ ವಿಷಯಗಳು, ಅಪ್ಡೇಟೆಡ್ ಜಾಗಗಳ ಬಗ್ಗೆ ಇತಿಹಾಸಗಳು, ಅದೆಲ್ಲಾನು ಕೂಡ ಈ ಪುಸ್ತಕದಲ್ಲಿದೆ. ಓಕೆ. ಸೊ ಹೌ ಚಾಲೆಂಜಿಂಗ್ ಇಟ್ ವಾಸ್? ನೀವು ಇದನ್ನ ಒಂದು, ಈಗ ಮೈಸೂರಿನ ಬಗ್ಗೆ ಹಲವಾರು ಪುಸ್ತಕಗಳು ಸಿಗುತ್ತೆ ನಮಗೆ, ಅಧ್ಯಯನ ಮಾಡುವಂಥದ್ದು ತುಂಬಾ ಇರುತ್ತೆ ವಿಷಯಗಳು. ಅದೆಲ್ಲನೂ ಒಂದು ಮಿನಿ ಸ್ಯಾಂಪಲ್ ತರ ತರಬೇಕಂದ್ರೆ ಹೇಗೆ ನಿಮ್ಗೆ ಟೈಮ್ ಹೇಗೆ ಹಿಡಿತಾ ಇತ್ತು, ಆ ತರ ತಯಾರಿ ಹೇಗಿತ್ತು?
ತುಂಬಾ ಚಾಲೆಂಜಿಂಗ್ ಆಗಿತ್ತು, ಇಲ್ಲ ಅಂತ ಹೇಳಲ್ಲ. ಯಾಕೆಂದ್ರೆ ನಾವು ಸ್ಪೆಷಲಿ ಎಲ್ಲಾ ವಿಷಯ ಬರೆಯೋದು ಒಂದೊಂದು ಟಾಸ್ಕೇನೆ. ಅದರಲ್ಲೂ ಇತಿಹಾಸಕ್ಕೆ ಸಂಬಂಧಪಟ್ಟಿದ್ ಬರೆಯೋದು ತುಂಬಾ ದೊಡ್ಡ ಟಾಸ್ಕ್. ಯಾಕೆಂದ್ರೆ ನಾವು ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಯಾವ್ದನ್ನಾದ್ರೂ ಬರೆದ್ವಿ ಅಂತ ಹೇಳಿದ್ರೆ ಅದು ಪರ್ಮನೆಂಟ್ ಆಗಿ ಉಳ್ಕೊಳ್ಳುವಂಥದ್ದು. ಅದರಲ್ಲಿ ತಪ್ಪಾದ್ರೆ ತುಂಬಾ ಆಭಾಸ ಆಗುವಂತ ವಿಷಯ ಅದು. ಸೊ ನೀವೇನ್ ಹೇಳಿದ್ರಿ ಮೈಸೂರಿನ ಬಗ್ಗೆ ಬೇರೆ ಬೇರೆ ಪುಸ್ತಕಗಳಿದೆ ಅಂತ, ಎಲ್ಲ ಪುಸ್ತಕಗಳನ್ನು ನಾನು ಓದ್ತಾ ಇದ್ದೆ. ಅದನ್ನ ಓದಿ ಜನರ ಹತ್ರ ಮಾತಾಡಿ ಅಥವಾ ಬೇರೆ ಬೇರೆ ಮೂಲಗಳಿಂದ ವಿಷಯಗಳನ್ನ ನಾನು ಕಲೆ ಹಾಕ್ತಾ ಇದ್ದೆ. ಇದು ತುಂಬಾ ಕಷ್ಟ ಅನ್ಸ್ಲಿಲ್ಲ, ಯಾಕೆಂದ್ರೆ ಇದು ಗ್ರಾಜುಯಲ್ ಆಗಿ ಆಗಿದ್ದಂಥದ್ದು. ನಾನೇನೋ ಪುಸ್ತಕ ಬರಿಬೇಕು, ಇದಕ್ಕೆ ರಿಸರ್ಚ್ ಮಾಡ್ಬೇಕು ಅಂತ ಕೂತಿದ್ರೆ ಬಹುಶಃ ಕಷ್ಟ ಗೊತ್ತಾಗ್ತಾ ಇತ್ತೇನೋ ನನ್ಗೆ. ನಾನು ಇದು ಗ್ರಾಜುಯಲ್ ಆಗಿ ಮಾಡ್ಕೊಂಡು ಬಂದು ಇನ್ಫಾರ್ಮೇಶನ್ ಆಲ್ರೆಡಿ ಸಿಕ್ಕಿದಾಗ ಅದನ್ನ ಜನರಿಗೆ ತಲುಪಿಸ್ಬೇಕು ಅಂತ ಈ ಪ್ರಯತ್ನ ಮಾಡಿದ್ರಿಂದ ಅಷ್ಟೊಂದು ಕಷ್ಟ ಅನ್ಸ್ಲಿಲ್ಲ. ಬಟ್ ಒಂದು ನನ್ಗೆ ಗ್ಯಾಪ್ ಎಲ್ಲಿ ಕಾಣಿಸ್ತು ಅಂತಂದ್ರೆ, ನಾನ್ ಮೈಸೂರು ಬಗ್ಗೆ ತಿಳ್ಕೊಳಕ್ ಇಷ್ಟ ಇದ್ದಾಗ ಪುಸ್ತಕಗಳು ಹುಡುಕಿದಾಗ ನನಗೆ ಸಿಗ್ತಾ ಇದ್ದಿದ್ದು ಕೆಲವೇ ಪುಸ್ತಕಗಳು. ಅದು ಕನ್ನಡದಲ್ಲಿ ಆಗಿರ್ಲಿ ಇಂಗ್ಲಿಷಲ್ಲಿ ಆಗಿರ್ಲಿ ತುಂಬಾ ಕಡಿಮೆ ಸಂಖ್ಯೆ ಪುಸ್ತಕಗಳು ನಂಗೆ ಸಿಗ್ತಾ ಇತ್ತು. ಜೊತೆಗೆ ಇರೋ ಪುಸ್ತಕಗಳಲ್ಲೂ ತುಂಬಾ ಪ್ರಬುದ್ಧವಾದ ಭಾಷೆ, ಮತ್ತೆ ಈ ಟೆಕ್ಸ್ಟ್ ಬುಕ್ ಅಲ್ಲಿ ನಾವ್ ಏನ್ ಓದ್ತೀವಿ ಅಂಥದ್ದು, ಮತ್ತೆ ತುಂಬಾ ಅಂಕಿ ಅಂಶಗಳು ಅದೆಲ್ಲ ಇರ್ತಾ ಇತ್ತು, ಸ್ಟ್ಯಾಟಿಸ್ಟಿಕ್ಸ್ ಅದೆಲ್ಲ ಇರ್ತಾ ಇತ್ತು. ನಾನು ಅದನ್ನ ನನ್ಗೆ ಇಷ್ಟ ಆಗಿದ್ ಕಾರಣ ಓದಿ ಅರ್ಥ ಮಾಡ್ಕೊಂಡು ಸರಿನಾ ತಪ್ಪ ನೋಡ್ಕೊಂಡು ತಿಳ್ಕೊತಾ ಇದ್ದೆ. ನನ್ಗಾಗ ಗ್ಯಾಪ್ ಏನನ್ಸ್ತು, ಮಾಮೂಲಿ ಜನರಿಗೆ, ಈಗ ಹೊಸ ಓದುಗರಿಗೆ, ಯುವ ಓದುಗರಿಗೆ, ನಂತರ ಸುಮ್ನೆ ಏನೋ ಲೈಟ್ ಹಾರ್ಟೆಡ್ ಆಗಿ ಓದ್ಬೇಕು ಅಂತ ಅನ್ಸೋರಿಗೆ ನಮ್ಗೆ ಅಷ್ಟು ಅದು ಕಷ್ಟ ಆಗುತ್ತೆ ಓದೋದು. ಅಷ್ಟು ಕಾಂಪ್ಲಿಕೇಟೆಡ್ ಪುಸ್ತಕಗಳನ್ನ ಓದೋದು ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ. ಸ್ಟಡಿ ಮಾಡೋರ್ಗೆ, ರಿಸರ್ಚ್ ಮಾಡೋರ್ಗೆ ಅದು ಹೆಲ್ಪ್ ಆಗುತ್ತೆ. ಸೊ ಇಂಥದ್ದೇನಾದ್ರೂ ನಾನು ಇದನ್ನ ಸಿಂಪ್ಲಿಫೈ ಮಾಡಿ ಬರಿಬೋದಾ ಅಂತ ಯೋಚನೆ ಮಾಡಿದಾಗ ನನಗೆ ಅದನ್ನ ಆರ್ಟಿಕಲ್ಗಳ ರೂಪದಲ್ಲಿ ಬರಿತಾ ಇದ್ದೆ. ಇದು ಸುಮಾರಷ್ಟು ಆರ್ಟಿಕಲ್ಗಳು ಆಂದೋಲನದಲ್ಲಿ ಪಬ್ಲಿಷ್ ಆಗಿದೆ. ಸೊ ಆಗ ಒಳ್ಳೆ ಒಳ್ಳೆ ರಿವ್ಯೂಗಳು ಬರ್ತಾ ಹೋಯ್ತು. ನೀವೆಷ್ಟು ಸರಳವಾಗಿ ಹೇಳ್ತೀರಾ, ಅಂಕಿಅಂಶ ಅಂತ ಅದು ಅನ್ಸೋದೇ ಇಲ್ಲ, ಓದ್ಸ್ಕೊತಾ ಹೋಗುತ್ತೆ ಅಂತ ಹೇಳಿ. ಸೊ ಹಾಗೆ ಕಂಟಿನ್ಯೂ ಆಗ್ತಾ ಅದು ಪುಸ್ತಕದ ರೂಪ ಪಡ್ಕೊಂತು. ಅದಕ್ಕೆ ನಾನು ಆ ಗ್ಯಾಪ್ನ ಫಿಲ್ ಮಾಡಕ್ಕೆ ಹೋದಾಗ ಬಂದಿದ್ದು ಪುಸ್ತಕ ಬರಿಬೋದು ಅನ್ನುವಂಥ ಐಡಿಯಾ. ಮೈಸೂರಿನ ಬಗ್ಗೆ ಇನ್ನೂ ಹೆಚ್ಚು ಪುಸ್ತಕಗಳು ಬರಲಿ, ಈ ತರ ಸರಳ ಭಾಷೆಯಲ್ಲಿ ಯುವಜನತೆಗೆ ಮನಸ್ಸಿಗೆ ಹತ್ರ ಆಗುವಂಥದ್ದು, ಅರ್ಥ ಆಗುವಂಥದ್ದು ಪುಸ್ತಕಗಳು ಬರಲಿ ಅನ್ನೋದು ನನ್ನಿಂದ ಮಾತ್ರ ಅಲ್ಲ, ಇನ್ನೂ ಸಾಕಷ್ಟು ಜನರಿಂದ ಬರಲಿ ಅನ್ನೋದು ನನಗೆ ಇಷ್ಟ. ಇದೇ ರೀತಿ ನಿಮ್ಮ ಓದಿಗೆ ಅಥವಾ ನಿಮ್ಮ ಬರವಣಿಗೆಗೆ ಪ್ರೋತ್ಸಾಹ ನೀಡಿದಂತ ಒಂದಷ್ಟು ಸಾಹಿತ್ಯದ ಪ್ರಕಾರ ಅಥವಾ ಸಾಹಿತಿಗಳನ್ನ ನೆನೆಸ್ಕೊಳ್ಳೋದಾದ್ರೆ ಯಾವ್ದು ಇರ್ಬೋದು, ಯಾರಿರ್ಬೋದು? ನಾನು ಬರೆಯೋದಕ್ಕೆ, ನಾನು ಓದೋದಕ್ಕೆ ಸಂಬಂಧನೇ ಇಲ್ಲ. ಯಾಕೆಂದ್ರೆ ನಾನು ಸ್ಟ್ರಿಕ್ಟ್ಲಿ ನಾನ್ ಫಿಕ್ಷನ್ ಓದಲ್ಲ. ನಾನು ಓದೋದು ಬರೀ ಫಿಕ್ಷನ್ ಮಾತ್ರ ಓದೋದು. ಸೊ ಮತ್ತೆ ಓದುವಾಗ ನಾನು ಇಂಥದ್ದೇ ಲೇಖಕರು ಅಂತ ಸಾಮಾನ್ಯವಾಗಿ ಯೋಚನೆ ಮಾಡಲ್ಲ. ಆದ್ರೆ ಹೆಂಗೋ ಹೋಗ್ತಾ ಹೋಗ್ತಾ ನಾನು ಸ್ಪೆಷಲಿ 3 ಲೇಖಕರದ್ದು ಪುಸ್ತಕಗಳು ತುಂಬಾ ಓದಿದ್ದೀನಿ. ಒಂದು ಪೂರ್ಣಚಂದ್ರ ತೇಜಸ್ವಿ ಅವರು, ಇನ್ನೊಂದು SL ಭೈರಪ್ಪ ಅವರು, ಇನ್ನೊಂದು ಶಿವರಾಮ್ ಕಾರಂತ್ ಅವರು. ನನ್ಗೆ ಅವ್ರ 3 ಜನದ ಬರವಣಿಗೆ ಶೈಲಿ ತುಂಬಾ ಮನ್ಸಿಗೆ ಹತ್ರ ಆಗುತ್ತೆ. ಅವರು ಏನ್ರ ಬಗ್ಗೆ ಬರೆದ್ರು ಕೂಡ ನಾವೇ ಅಲ್ಲಿ ಹೋಗಿ ಜೀವನ ಮಾಡ್ತಿದೀವೇನೋ ಅನ್ನೋ ಹಂಗ ಅನ್ಸುತ್ತೆ. ಭೈರಪ್ಪ ಅವ್ರದ್ದು ಎಷ್ಟೋ ಬುಕ್ಗಳಲ್ಲಿ ಅಳು ಬರುತ್ತೆ. ತೇಜಸ್ವಿ ಅವ್ರ ಎಷ್ಟೋ ಬುಕ್ಗಳಲ್ಲಿ ನಾವು ಕಾಡ್ಗೆ ಹೋಗ್ಬೇಕಲ್ಲ ಅನ್ಸುತ್ತೆ. ಶಿವರಾಮ್ ಕಾರಂತ್ರದ್ದು ಅದು ಬೇರೆದೇ ಶೈಲಿ, ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಅವ್ರದ್ದು ಅವ್ರನ್ನ ಕಡಲ ತೀರದ ಭಾರ್ಗವ ಅಂತ ಕರೀತಾರೆ. ಸೊ ನನ್ಗೆ ಅವ್ರ 3 ಜನದ್ದು ಬರವಣಿಗೆ ಶೈಲಿ ತುಂಬಾ ಇಷ್ಟ. ನಾನು ಮೋಸ್ಟ್ಲಿ ಫಿಕ್ಷನ್ ಓದೋದು, ಕಾದಂಬರಿಗಳು ಅಥವಾ ಪ್ರವಾಸ ಕಥನಗಳು, ಅಪರೂಪಕ್ಕೆ ಪ್ರವಾಸ ಕಥನಗಳು ಓದ್ತೀನಿ. ಅದೇ ಮೇನ್ಲಿ ಕಾದಂಬರಿಗಳೇ ನಾನು ಓದೋ ಅಂಥದ್ದು. ಸೊ ಅಂಥದ್ದು ನನ್ಗೆ ಇನ್ಸ್ಪೈರ್ ಮಾಡ್ತು. ನನ್ಗೆ ಬರವಣಿಗೆಗೆ ಭಾಷೆ ಮುಖ್ಯ. ಸೊ ನೀವು ಭಾಷೆ ಫಿಕ್ಷನ್ ಇಂದಾದ್ರೂ ಬರುತ್ತೆ, ನಾನ್ ಫಿಕ್ಷನ್ ಇಂದಾದ್ರೂ ಬರುತ್ತೆ, ಅದಕ್ಕೆ ಯಾವ್ದು ಇತಿಮಿತಿಗಳೆಲ್ಲ. ಸೊ ನಾನು ಓದ್ತಾ ನನಗೆ ಒಂದು 10-11 ವರ್ಷ ಇರುವಾಗಿಂದಾನೆ ನಾ ಪುಸ್ತಕಗಳು ಓದ್ತಾ ಇದ್ದೆ. ತ್ರಿವೇಣಿ ಅವ್ರದ್ದು ಬೆಕ್ಕಿನ ಕಣ್ಣು, ಅದು ನಾನು ಮೊದಲು ಓದಿದ ಪುಸ್ತಕ. ಅದು ತುಂಬಾ ಹೆವಿ ಆಗ್ಬಿಟ್ಟಿತ್ತು ಫಸ್ಟ್ ಟೈಮ್ಗೆ. ಸಿಕ್ಕಾಬಟ್ಟೆ ತುಂಬಾ ಆಳವಾಗಿ ಇರುವಂತ ಪುಸ್ತಕ ಅದು. ಸೊ ಹಂಗೆ ಹೋಗ್ತಾ ಹೋಗ್ತಾ ಪ್ರಾಬ್ಲಿ ನನ್ಗೆ ನನ್ನ ವಯಸ್ಸವ್ರು ಯಾರು ಇರ್ಲಿಲ್ಲ ಸುತ್ತಮುತ್ತ, ನನ್ಗೆ ಆಟ ಆಡಕ್ಕೆ ಮಾಡೋದಕ್ಕೆ ಎಲ್ಲ ಇರ್ಲಿಲ್ಲ. ಅಕ್ಕ ಇದ್ಲು ಬಿಟ್ರೆ ಯಾರು ಇರ್ಲಿಲ್ಲ. ಮೋಸ್ಟ್ಲಿ ನನ್ಗೆ ಆಗ ಫ್ರೀ ಟೈಮಲ್ಲಿ, ಮತ್ತೆ ನಮ್ಗಾಗೆಲ್ಲ ಫೋನ್ ಎಲ್ಲ ಇರ್ಲೂ ಇಲ್ಲ. ಸೊ ಆ ಟೈಮಲ್ಲಿ ಇಲ್ಲ ಓದೋಣ ಅಂತ ಹೇಳಿ ಓದ್ತಾ ಸ್ಟಾರ್ಟ್ ಮಾಡಿದ್ದು. ನಮ್ ತಂದೆ ತಾಯಿ ಎಲ್ಲ ಓದ್ತಾ ಇದ್ರಂತೆ, ಬಟ್ ನನ್ ಮುಂದೆ ಯಾರು ಓದ್ತಾ ಇರಲಿಲ್ಲ. ಮನೇಲಿ ಪುಸ್ತಕಗಳು ಇರಲಿಲ್ಲ. ಲೈಬ್ರರಿಗೆ ಹೋಗಿ ಓದ್ತಾ ಇದ್ದೆ, ಸ್ಕೂಲಲ್ಲಿ, ಕಾಲೇಜಲ್ಲಿ, ಇಲ್ಲ ಯಾರ ಹತ್ರ ಈಸ್ಕೊಂಡು ಓದ್ತಾ ಇದ್ದೆ. ಸೊ ಇಂಥ ಸಾಹಿತಿಗಳು, ನಾನು ಆಗ್ಲೇ ಹೇಳ್ದಂಗೆ ಅವರು 3 ಜನ ಸಾಹಿತಿಗಳು, ಜೊತೆಗೆ ಇನ್ನೂ ಸಾಕಷ್ಟು ಜನರದ್ದು ಪುಸ್ತಕಗಳು ನಾನು ರೆಗ್ಯುಲರ್ ಆಗಿ ಓದಿದ್ದೀನಿ. ರವಿ ಬೆಳಗೆರೆ ಅವ್ರದ್ದು ಅಂಥದ್ದೆಲ್ಲ ರೀಡರ್ಸ್ಗೆ ತುಂಬಾ ಹತ್ರ ಆಗುವಂಥದ್ದು, ಅಂಥದ್ದೆಲ್ಲ ಬಹಳಷ್ಟು ಪುಸ್ತಕಗಳನ್ನ ಓದಿದ್ದೀನಿ. ಸೊ ಅದು ನನಗೆ ಇನ್ಸ್ಪೈರ್ ಮಾಡ್ತು. ಮತ್ತೆ ನನಗೆ ಬರವಣಿಗೆ ಓದಿ ಎಲ್ರು ಕೇಳ್ತಾರೆ ನಿಮ್ಗೆ ಈ ಭಾಷೆ ಹೆಂಗ್ ಬಂತು ಅಂತ. ಭಾಷೆ ಬರುವಂಥದ್ದು ಓದ್ಲಿಂದಾನೆ. ಸೊ ನನಗೂ ಅದರಿಂದಾನೇ ಬಂದಿರೋದು. ನಾನು ಓದಿರುವಂತ ಒಂದೊಂದು ಪುಸ್ತಕಗಳನ್ನು ನೆನಪಿಸ್ಕೋಬೇಕು ನಾನು ಬರೆಯುವಾಗ. ಏಕೆಂದ್ರೆ ಯಾವ್ದೋ ಒಂದ್ ಪದ ಎಲ್ಲಿಂದನೋ ನೆನಪಿರುತ್ತೆ, ಅಲ್ಲಿ ತಲೆಯಲ್ಲಿ ರೆಕಾರ್ಡ್ ಆಗಿರುತ್ತೆ, ಅದು ಬರೆಯುವಾಗ ಬರುತ್ತೆ. ಸೊ ಇದು ಬರವಣಿಗೆಗೆ ಓದು ಎಷ್ಟು ಮುಖ್ಯ ಅನ್ನೋದನ್ನ ತೋರಿಸುತ್ತೆ. ಸೊ ಅದೇ ರೀತಿ ನೋಡೋದಾದ್ರೆ ಸಾಹಿತ್ಯ ಮತ್ತು ಬರವಣಿಗೆ ನಮ್ಮ ಜೀವನದಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ ಅಂತ ನಿಮ್ಮ ಮಾತುಗಳಲ್ಲೂ ಕಂಡ್ಕೊಳ್ಬಹುದು.
ಸೊ ಹಂಗ್ ನೋಡೋದಾದ್ರೆ ಓದುಗರಿಗೆ ಒಂದಷ್ಟು ಸಲಹೆಗಳನ್ನ ಈಗ ಹೊಸದಾಗಿ ಪುಸ್ತಕ ಬರಿಬೇಕು ಅನ್ಕೊಂಡಿರ್ತಾರೆ ಅಂಥವರಿಗೆ ಸಲಹೆಗಳನ್ನ ಕೊಡೋದಾದ್ರೆ ಏನಿರ್ಬೋದು? ಓದುಗರಿಗೆ ಸಲಹೆ ಕೊಡೋದೇನು ಅಂದ್ರೆ ಜಾಸ್ತಿ ಓದಿ ಅಂತ. ಸೊ ಈಗ ಏನಾಗ್ಬಿಟ್ಟಿದೆ, ತುಂಬಾ ಡಿಸ್ಟ್ರಾಕ್ಷನ್ಗಳು ಜಾಸ್ತಿ ಆಗ್ಬಿಟ್ಟಿದೆ. ಈಗ ನಮ್ಮ ತಂದೆ ತಾಯಿ ಎಲ್ಲ ಹೇಳ್ತಾ ಇದ್ರು, ನಾನು ಅಷ್ಟು ಪುಸ್ತಕ ಓದ್ತಾ ಇದ್ದೆ, ನಾನು ಅಷ್ಟೊಂದು ಪುಸ್ತಕ ಓದ್ತಾ ಇದ್ದೆ ಅಂತ. ಆಗ ಏನಾಗ್ತಾ ಇತ್ತು, ಬೇರೆ ಮಾಧ್ಯಮ ಇರ್ಲಿಲ್ಲ, ಟಿವಿಗಳಿರ್ಲಿಲ್ಲ, ಇದ್ದಿದ್ ರೇಡಿಯೋ ಮಾತ್ರ ಇತ್ತು, ಮೊಬೈಲ್ ಫೋನ್ ಇರ್ಲಿಲ್ಲ, ಇಂಟರ್ನೆಟ್ ಇರ್ಲಿಲ್ಲ. ಆಗ ಅನಿವಾರ್ಯವಾಗಾದ್ರೂ ಸಮಯ ಕಳೆಯೋದಕ್ಕಾದ್ರೂ ಓದ್ತಾ ಇದ್ರು. ಬಟ್ ಇವಾಗ ನಮ್ಗೆ ಓದದೇ ಇರೋದಕ್ಕೆ ಬಹಳ ಕಾರಣಗಳಿದೆ. ಸೊ ಅದನ್ನೆಲ್ಲ ಮೀರಿನೂ ನಾವು ಓದ್ಬೇಕು, ಅದು ನಮ್ಮ ಆಸಕ್ತಿಗೆ ಬಿಟ್ಟಿದ್ದು. ಸೊ ಓದು ಏನಕ್ಕೆ ಮುಖ್ಯ ಆಗುತ್ತೆ ಅಂತಂದ್ರೆ, ನಮ್ಮನ್ನು ನಾವು ಕಂಡ್ಕೊಳ್ಳೋದಕ್ಕೆ ಮುಖ್ಯ ಆಗುತ್ತೆ. ನೀವು ಯಾವುದೋ ಒಂದು ಪುಸ್ತಕ, ಯಾರೋ ಒಬ್ರು ಬರ್ದಿರೋ ಕಥೆ, ಯಾರೋ ಒಬ್ರು ಬರ್ದಿರೋದು ಅವರ ಕಥೆ ಆಗಿರ್ಬೋದು, ಅಥವಾ ಬೇರೆ ಕಥೆ ಆಗಿರ್ಬೋದು, ಫಿಕ್ಷನ್ ನಾನ್ ಫಿಕ್ಷನ್, ಎಲ್ಲೋ ಒಂದ್ ಕಡೆ ಓದಿದಾಗ ಅಲ್ಲಿನ ಭಾವಗಳು ನಮ್ಗೆ ಹತ್ರ ಆಗ್ತಾ ಹೋಗುತ್ತೆ. ನನಗೂ ಇದು ಅನ್ಸಿದ್ಯಲ್ಲ ಯಾವತ್ತು ಅಂತ ಅನ್ಸುತ್ತೆ. ಸೊ ಆಗ ನಮಗ್ ಗೊತ್ತಾಗುತ್ತೆ ಪ್ರಪಂಚ ಎಷ್ಟು ಚಿಕ್ಕದು ಅಂತ ಹೇಳಿ. ಸೊ ಪ್ರಪಂಚ ಎಷ್ಟು ಚಿಕ್ಕದು, ಹಾಗೆ ಎಷ್ಟು ವಿಶಾಲವಾಗಿದೆ, ಎರಡನ್ನೂ ತಿಳ್ಕೊಳ್ಳೋದಕ್ಕೆ ನಾವು ಖಂಡಿತ ಓದ್ಲೇಬೇಕು. ಹೊಸದಾಗಿ ಓದ್ತಾ ಇರೋರ್ಗೆ ನಾ ಹೇಳೋದಷ್ಟೇನೆ, ದಯವಿಟ್ಟು ಓದಿ, ಜಾಸ್ತಿ ಓದಿ, ದಿನಕ್ಕೆ ಒಂದು ಪುಟ ಆದ್ರೂ ಓದಿ. ನಿಮ್ಗೆ ತುಂಬಾ ಒಂದೊಂದು ಪುಸ್ತಕ, ಎರಡೆರಡು ಪುಸ್ತಕ ಓದೋದು ಕಷ್ಟ ಅಂತ ಅನ್ಸಿದ್ರೆ, ಒಂದೊಂದು ಪುಟ, ಎರಡೆರಡು ಪುಟದಿಂದ ಶುರು ಮಾಡಿ ಓದಿ, ಆದಷ್ಟು ಓದಿ. ಮತ್ತೆ ಬರವಣಿಗೆ ಆಸಕ್ತಿ ಇರೋರ್ಗೆ ನಾನು ಏನ್ ಹೇಳಕ್ ಇಷ್ಟಪಡೋದು ಅಂದ್ರೆ, ಬರಿತಾ ಹೋಗಿ, ಜೊತೆಗೆ ಓದ್ತಾ ಹೋಗಿ. ನೀವು ಓದ್ಲಿಲ್ಲ ಅಂದ್ರೆ ಭಾಷೆ ಮೇಲಿನ ಹಿಡಿತಾ ಇರೋದಿಲ್ಲ. ಬರೆಯುವಾಗ ಅಥವಾ ಮಾತಾಡುವಾಗ ಯಾವಾಗಾದ್ರೂ ಸರಿ, ನಿಮ್ಗೆ ಆ ಭಾಷೆ ಮೇಲೆ ಹಿಡಿತಾ ಇರೋದಿಲ್ಲ, ಇಲ್ಲ ನಿಮ್ಗೆ ಅನ್ಸಿದ್ನ ಹೆಂಗೆ ಬರವಣಿಗೆಯಲ್ಲಿ ವ್ಯಕ್ತಪಡಿಸ್ಬೇಕು ಅಂತ ನಿಮ್ಗೆ ಯಾವಾಗ ಗೊತ್ತಾಗೋದು ಅಂದ್ರೆ ಓದ್ದಾಗ್ಲೇ ಗೊತ್ತಾಗೋದು. ಅದೇ ಕಾರಣಕ್ಕೆ ಬರವಣಿಗೆ ಆಸಕ್ತಿ ಇರೋರ್ಗೆ ನಾನು ಹೇಳೋದು, ಇನ್ನೂ ಜಾಸ್ತಿ ಹೆಚ್ಚು ಓದಿ. ಓದಿದಾಗ ಬರವಣಿಗೆ ಆದಾಗದೇ ಬರುತ್ತೆ. ಅದೇನಾಗುತ್ತೆ, ನಮ್ ತಲೆಯಲ್ಲಿ ಓದಿ ಓದಿ ತುಂಬಾ ವಿಷಯಗಳು ತುಂಬಿಕೊಂಡಾಗ ಇದನ್ನ ಹಿಂಗಾರು ಹೊರಗೆ ಹಾಕ್ಬೇಕಲ್ಲ ಅಂತ ಅನ್ಸುತ್ತೆ. ಆಗ ನಾವು ಬರಿತೀವಿ. ಏನೋ ಅದು ಒಂದ್ ದಿವಸ ಓದಿದ್ದು ಮಾರನೇ ದಿವಸಕ್ಕೆ ಓದಿದ್ರೆ ನಮ್ಗೊಂಥರ ಇಮ್ಮೆಚೂರ್ ಅನ್ಸುತ್ತೆ, ಏನೇನೋ ಬರೆದು ಬಿಟ್ಟಿದ್ದೀನಲ್ಲ ನಾನು ಅಂತ. ಬಟ್ ಅದು ಹೋಗ್ತಾ ಹೋಗ್ತಾ ಪಾಲಿಶ್ ಆಗ್ತಾ ಹೋಗುತ್ತೆ. ಮತ್ತೆ ನಮ್ಗೆ ಹಿಂದಿನ ದಿವಸ ಬರ್ದಿದ್ದು ನಮ್ಗೆ ಇಷ್ಟ ಆಗ್ತಾ ಇಲ್ಲ ಅನ್ನುವಾಗ ನಾವು ಬೆಳಿತಾ ಇದೀವಿ ಅಂತ ಅರ್ಥ. ಅದ್ರಲ್ಲಿ ಅದನ್ನ ಓದಿ ಚೆನ್ನಾಗಿ ಬರೆಯಲ್ಲ, ನಾನು ನಿಲ್ಸ್ಬಿಡ್ತೀನಿ ಅಂತೆಲ್ಲ. ಗ್ರೋತ್ ಆಗ್ತಾ ಇದೆ. ಹೌದು, ನಮ್ಗೆ ನಾವು ಮುಂದಿನ ಸ್ಟೆಪ್ಪಿಗೆ ಹೋಗ್ತಾ ಇದೀವಿ ಅಂತ ಅರ್ಥ. ಸೊ ನೀವ್ ಬರ್ದಿರೋದನ್ನ ಓದಿ, ಏನ್ ಮಿಸ್ಟೇಕ್ಗಳಿದೆ ಸರಿ ಮಾಡ್ಕೊಳ್ಳಿ, ಇನ್ನಷ್ಟು ಬರೀರಿ, ಇನ್ನಷ್ಟು ಓದಿ. ಅದು ನಮ್ಮ ವ್ಯಕ್ತಿತ್ವಕ್ಕೆ ತುಂಬಾ ಇಂಪ್ಯಾಕ್ಟ್ ಮಾಡುವಂತ ವಿಷಯ, ಓದು ಬರಹ ಎರಡು ಕೂಡ. ಎರಡನ್ನೂ ನಿಲ್ಲಿಸ್ಬೇಡಿ. ಅದು ಹೆಂಗ್ ಓದ್ತಿರೋ, ಕಿಂಡಲ್ ಅಲ್ಲಿ ಓದ್ತಿರೋ, ಪುಸ್ತಕದಲ್ಲಿ ಓದ್ತಿರೋ, ಹಿಂಗಾದ್ರೂ ಓದಿ. ಈ ಡಿಜಿಟಲ್ ವರ್ಲ್ಡ್ ಅಲ್ಲಿ ಒಂದು ಸ್ಮಾರ್ಟ್ ರೀಡರ್ ಆಗೋದು ಮುಖ್ಯನೇ ಅನ್ಸುತ್ತೆ. ಹೆಂಗೋ ಒಂದು ಒಟ್ನಲ್ಲಿ ಓದಿ ಅಂತ. ಸೊ ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಈಗ ಸ್ಟಾರ್ಟಿಂಗ್ಗೆ ಒಬ್ಬ ಯಂಗ್ ರೈಟರ್ಗೆ ಈಗ ಕವನ ಕಟ್ಟೋದು, ಕವನ ರಚಿಸೋದು ಒಂದು ಬರವಣಿಗೆಯ ಮೊದಲನೇ ಹಂತ ಅಂತ ಹೇಳ್ತಾರೆ. ನೀವು ಈ ಒಂದು ಗದ್ಯ ಶೈಲಿ ಅಂತಾನೆ ಅನ್ಬೋದು. ಸೊ ಇದನ್ನ ತಗೊಂಡಿದ್ದೀರಿ. ಮುಂದಿನ ನಿಮ್ಮ ಯೋಜನೆಗಳ ಬಗ್ಗೆ ಮಾತಾಡೋದಾದ್ರೆ ನನ್ಗೆ ನನ್ನ ಸ್ನೇಹಿತರು ಬಹಳಷ್ಟು ಜನ ಹೇಳ್ತಾ ಇದ್ರು, ಕವಿತೆ ಕವನ ಬರೆಯೋಕ್ ಟ್ರೈ ಮಾಡು ಅಂತ. ನಂಗೇನೋ ಬರ್ಲೇ ಇಲ್ಲ ಅದು. ನಂಗೆ ಬರೆಯೋದಕ್ಕೂ ಬರ್ಲಿಲ್ಲ, ಅದನ್ನ ಓದಿ ಅರ್ಥ ಮಾಡ್ಕೊಳ್ಳೋಷ್ಟು ಪ್ರಬುದ್ಧತೆನೂ ನನಗೆ ಬರ್ಲಿಲ್ಲ. ಒಂದೊಂದ್ ರೀತಿ ಹೌದು, ಒಬ್ಬೊಬ್ರಿಗೆ ಒಂದೊಂದ್ ತರ ಇರುತ್ತೆ, ನಾನು ಅದೇ ಅನ್ಕೊಳ್ತೀನಿ. ಸೊ ಮುಂದಿನ ಯೋಜನೆಗಳು ಮೈಸೂರಿನ ಬಗ್ಗೆನೇ ಇನ್ನೂ ಆಳವಾಗಿ, ಇನ್ನೂ ಜಾಸ್ತಿ ವಿಷಯಗಳು, ಯಾಕೆಂದ್ರೆ ಹೆಕ್ಕಿದಷ್ಟು ಜಾಸ್ತಿ ಕಥೆಗಳು ಸಿಗುವಂತ ಜಾಗ ಮೈಸೂರು. ಸೊ ಮೈಸೂರಿನ ಬಗ್ಗೆನೇ ಮತ್ತಷ್ಟು ವಿಷಯಗಳನ್ನ ಬರೆಯೋ ಆಸೆ ಇದೆ, ಅದು ಒಂದು ಕಡೆ. ಇನ್ನೊಂದ್ ಕಡೆ ಫಿಕ್ಷನ್ ಟ್ರೈ ಮಾಡೋ ಆಸೆ ಇದೆ. ಫಿಕ್ಷನ್ ನಾನು ಬರೆಯೋದು ತುಂಬಾ ಕಡಿಮೆ, ಬರ್ದೇ ಇಲ್ಲ. ನಾನು ಎಲ್ಲೋ 1-2-3 ಕಥೆಗಳು ಬರ್ದಿದ್ದೀನಿ, ಬಿಟ್ರೆ ಫಿಕ್ಷನ್ ನಾನು ಬರ್ದಿಲ್ಲ. ಫಿಕ್ಷನ್ ಬರೀರಿ ಅಂತಾನು ತುಂಬಾ ಜನ ಹೇಳ್ತಾರೆ. ಸೊ ಫಿಕ್ಷನ್ ಟ್ರೈ ಮಾಡುವಂತ ಆಸೆ ಇದೆ, ಆಸಕ್ತಿ ಇದೆ. ನೋಡ್ಬೇಕು ಹೇಗಾಗುತ್ತೆ ಅಂತ. ಅದಕ್ಕೊಂದ್ ಸ್ವಲ್ಪ ಈಗ ಏನಾಗ್ಬಿಡುತ್ತೆ, ಎಲ್ಲರೂ ಏನ್ ಹೇಳ್ತಾರೆ, ಬೇರೆ ಬರೆಯಕ್ ತುಂಬಾ ಜನ ಸಿಗ್ತಾರೆ, ನೀವು ಮೈಸೂರು ಬಗ್ಗೆ ಬರೀರಿ ಅಂತ ಹೇಳಕ್ ಶುರು ಮಾಡ್ಬಿಟ್ಟಿದ್ದಾರೆ. ಸೊ ನಾನೇ ಫಿಕ್ಷನ್ಗೆ ಶಿಫ್ಟ್ ಆಗ್ಬೇಕು ಅಂತ ಟ್ರೈ ಮಾಡ್ತಾ ಇದ್ರು, ಒಂದ್ ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲ. ಸೊ ನೋಡ್ಬೇಕು, ಎರಡನ್ನೂ ಮ್ಯಾನೇಜ್ ಮಾಡ್ಕೊಂಡು ಮುಂದಿನ ಯೋಜನೆ ಅದೇ ಇರುವಂತದ್ದು. ಮುಂದಿನ ಯೋಜನೆ ಕನ್ನಡದಲ್ಲಿ ಹೆಚ್ಚೆಚ್ಚು ಪುಸ್ತಕಗಳನ್ನ ತರುವಂತದ್ದು. ಇಂಗ್ಲಿಷ್ದು ನನ್ನ ಮೊದಲು ಪುಸ್ತಕ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಸೊ ಈಗ ಕನ್ನಡದ್ದು ಬಂದಿದೆ. ಒಂದು ಶುರು ಆದ್ಮೇಲೆ ಮತ್ತೆ ಇನ್ನೊಂದಷ್ಟು ಕನ್ನಡ ಪುಸ್ತಕಗಳು ಹೊರತರಬೇಕು ಅನ್ನೋದು ನನ್ನ ಆಸೆ ಇದೆ. ಅದು ಫಿಕ್ಷನಲ್ ಆಗಿರ್ಲಿ, ನಾನ್ ಫಿಕ್ಷನಲ್ ಆಗಿರ್ಲಿ, ಯಾವ್ದ್ರಲ್ಲಿ ಅವಕಾಶ ಸಿಗುತ್ತೆ ಅದ್ರಲ್ಲಿ ನೋಡ್ಬೇಕು ಹೇಗಾಗುತ್ತೆ ಅಂತ. ಇದಲ್ಲದೆ ನಿಮ್ಮ ಬೇರೆ ಆಸಕ್ತಿಗಳನ್ನ ತಿಳ್ಕೊಳ್ಬೋದಾ? ಹವ್ಯಾಸಗಳು ಏನಿರಬಹುದು, ನೀವು ಏನೆಲ್ಲ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ತಿಳ್ಕೊಳ್ಳೋದಾದ್ರೆ? ಓಕೆ, ನಂದು ಹವ್ಯಾಸಗಳು, ಜೀವನ ಎಲ್ಲ ಮೈಸೂರು ಸುತ್ತುತ್ತೆ. ನಾನು ಒಂದು ಮೈಸೂರು ಬಗ್ಗೆ ಬರಿತೀನಿ. ಇದನ್ನ ಬಿಟ್ರೆ ಮೈಸೂರಿನ ಫೋಟೋಗಳು ತೆಗೆಯೋದು ನನಗೆ ಬಹಳ ಇಷ್ಟ. ನಂದು ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಫಾಲೋವರ್ಸ್ ಇರೋದೇ ಅದಕ್ಕೋಸ್ಕರ, ಮೈಸೂರಿನ ಫೋಟೋಗಳು ನೋಡೋದಕ್ಕೆ. ಎಲ್ಲೋ ಯಾವುದೋ ದೇಶದಲ್ಲಿರೋರು, ಯಾವುದೋ ರಾಜ್ಯದಲ್ಲಿರೋರು, ಮೈಸೂರಲ್ಲೆಲ್ಲೋ ಓದಕ್ಕೆ ಅಂತ ಬಂದಿದ್ದವರು, 1 ತಿಂಗಳು 2 ತಿಂಗಳು ಮೈಸೂರಲ್ಲಿದ್ದು ಮೈಸೂರನ್ನ ಇಷ್ಟಪಟ್ಟು ಈಗ ಹೊರಗಿರುವಂಥವ್ರು ಎಲ್ಲರೂ ಹೇಳ್ತಾರೆ, ನಿಮ್ ಫೋಟೋಗಳು ನೋಡ್ತಾ ಇದ್ರೆ ನಂಗೆ ವಾಪಸ್ ಮೈಸೂರಿಗೆ ಬರ್ಬೇಕು ಅನ್ಸ್ತಾ ಇದೆ ಅಂತ. ಸೊ ಮೈಸೂರಿನ ಫೋಟೋಗಳು ತೆಗೆಯೋದು ನನ್ನದು ಬಹಳ ನೆಚ್ಚಿನ ಹವ್ಯಾಸ. ಅದರ ಜೊತೆಗೆ ಆಕಾಶವಾಣಿಯಲ್ಲಿ ಕಾರ್ಯಕ್ರಮಗಳನ್ನ ಕೊಡ್ತೀನಿ. ಮೈಸೂರಿನ ಬಗ್ಗೆ
ಯಾರು ಕಾಣದ ಪ್ರವಾಸ ತಾಣ ಅಂತ ಒಂದಷ್ಟು ಸರಣಿ ಕಾರ್ಯಕ್ರಮವನ್ನು ಕೊಟ್ಟಿದ್ದೆ. ಅದು ಸದ್ಯಕ್ಕೆ ಸ್ಟಾಪ್ ಆಗಿದೆ. ಜೊತೆಗೆ ಇದರ ಜೊತೆಗೆ ಫಿಕ್ಷನ್ ಬರೆಯಕ್ಕೆ ಟ್ರೈ ಮಾಡ್ತೀನಿ. ಆಗ್ಲೇ ಹೇಳಿದಾಗೆ ಒಂದೆರಡು ಕಥೆಗಳನ್ನ ಬರ್ದಿದ್ದೀನಿ, ಆಕಾಶವಾಣಿಗೆ ನಾಟಕನ ಕೂಡ ಬರ್ದಿದ್ದೀನಿ. ಸೊ ಹೀಗೆ ಬರವಣಿಗೆ, ಓದು ಇದ್ರ ಸುತ್ತತೆ ನನ್ನ ಹವ್ಯಾಸ. ಅದರಲ್ಲೂ ಮೈಸೂರು ಸುತ್ತ ಜಾಸ್ತಿ ಸುತ್ತತೆ. ಇದನ್ನ ಹೊರತುಪಡಿಸಿ ಇದನ್ನು ಬಿಟ್ಟು ಟ್ರಾವೆಲ್ ಮಾಡ್ತೀನಿ. ಆಗಾಗ ಸಾಧ್ಯ ಆದಾಗ ಸಮಯ ಮಾಡ್ಕೊಂಡು ಟ್ರಾವೆಲ್ ಮಾಡ್ತೀನಿ. ಅದ್ರ ಬಗ್ಗೆನೂ ಬರೆಯೋದು, ಜೊತೆಗೆ ನಂದೇ ಒಂದು ಬ್ಲಾಗ್ ಇದೆ, ಒಂದು ವರ್ಡ್ ಪ್ರೆಸ್ ಬ್ಲಾಗ್ ಇದೆ, ಅದರಲ್ಲಿ ಬ್ಲಾಗ್ ಮಾಡೋದು, ಅದು ನಂದು ಅಭ್ಯಾಸಗಳು. ಓಕೆ, ವೆರಿ ನೈಸ್ ಮ್ಯಾಮ್. ಇಷ್ಟು ಒಂದು ಕಲೆಕ್ಟಿವ್ ಒಂದು ಏನು ಮಿಕ್ಸ್ಚರ್ ಆಫ್ ವ್ಯಕ್ತಿತ್ವ ಅಂತ ನೋಡ್ದಂಗೆ ಅನ್ಸುತ್ತೆ. ಸೊ ಒಂದು ಯಂಗ್ ಏಜಲ್ಲಿ ನೀವು ಬರೆಯೋದಕ್ಕೆ ಶುರು ಮಾಡ್ತೀರಿ. ಆ ಒಂದು ಇದರಲ್ಲಿ ನೋಡೋದಾದ್ರೆ ನಿಮ್ಮ ವೃತ್ತಿ ಜೀವನ ಮತ್ತೆ ಸಾಹಿತ್ಯಿಕ ಪಯಣ ಎರಡನ್ನೂ ಹೇಗೆ ಸಂಭಾಳಿಸ್ಕೊಂಡು ಹೋಗ್ತೀರಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಅದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಸಂಭಾಳಿಸ್ಕೊಂಡು ಹೋಗೋದು, ನಿಜ ಹೇಳ್ಬೇಕು ಅಂದ್ರೆ. ನನಗೆ ಶುರುಲಿ ಅಷ್ಟು ಕಷ್ಟ ಅನ್ಸ್ಲಿಲ್ಲ, ಯಾಕೆಂದ್ರೆ ನಾನು ಆಗ್ಲೇ ಹೇಳ್ದಂಗೆ ನಾನು ಜರ್ನಲಿಸ್ಟ್ ಆಗಿ ಕೆಲಸ ಅಂದ್ರೆ ವೃತ್ತಿ ಜೀವನ ಶುರು ಮಾಡಿದವಳು. ಸೊ ಅದ್ರಲ್ಲೇನೆ ಓದು ಇರುತ್ತೆ, ಅದ್ರಲ್ಲೇನೆ ಬರವಣಿಗೆ ಇರುತ್ತೆ. ಸೊ ನಾನು ಏನ್ ಕೆಲಸ ಮಾಡ್ತಿದ್ದೀನಿ ಅದ್ರಲ್ಲೇ ಓದ್ತಾ ಇರ್ತೀನಿ, ಅದ್ರಲ್ಲೇ ಬರಿತಾ ಇರ್ತೀನಿ. ಇಟ್ ಇಸ್ ಅ ಪಾರ್ಟ್ ಆಫ್ ಜಾಬ್. ಅವಾಗ ನನ್ಗೆ ಅಷ್ಟು ಕಷ್ಟ ಅನ್ಸ್ಲಿಲ್ಲ, ಓದ್ತಾ ಇದ್ದೆ, ಬರಿತಾ ಇದ್ದೆ, ಅದೇ ಟೈಮಲ್ಲಿ ಕೆಲಸ ಮಾಡ್ತಾ ಇದ್ದೆ. ನನ್ಗಾಗೋದು ಅಷ್ಟು ಕಷ್ಟ ಅನ್ಸ್ತಾ ಇರ್ಲಿಲ್ಲ. ಬಟ್ ನನ್ನ ಫೀಲ್ಡ್ ಚೇಂಜ್ ಯಾವಾಗ ಮಾಡಿದೆ ಅವಾಗ ಒಂದ್ ಸ್ವಲ್ಪ ಕಷ್ಟ ಆಗಕ್ ಶುರು ಆಯ್ತು. ಒಂದು ವೀಕ್ಲಿ ನಮ್ಗೆ 6 days ವೀಕ್ ಇರುತ್ತೆ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲಸನೇ ಆಗ್ಬಿಟ್ಟಿರುತ್ತೆ. ತುಂಬಾ ಡಿಮ್ಯಾಂಡಿಂಗ್ ಜಾಬ್ ನಾನು ಮಾಡುವಂತ ಕೆಲಸ. ಸೊ ಏನಾಗುತ್ತೆ, ನಮ್ಗೆ ಮನೆಗೆ ಬಂದ್ರೆ ಅಯ್ಯೋ ಸಾಕು, ಆರಾಮಾಗಿದ್ರೆ ಸಾಕಪ್ಪ ಅಂತ ಅನ್ಸೋಂಗ್ ಆಗ್ಬಿಟ್ಟಿರುತ್ತೆ. ಇದಕ್ ಮಧ್ಯಾಹ್ನ ಬರೆಯೋದಕ್ಕೆ ಟೈಮ್ ಮಾಡ್ಕೊಳ್ಳೋದು, ಓದೋದಕ್ಕೆ ಟೈಮ್ ಮಾಡ್ಕೊಳ್ಳೋದು, ಅದ್ರ ಜೊತೆಗೆ ಬರೆಯೋದಕ್ಕೆ ವಿಷಯಗಳನ್ನ ಕಲೆಕ್ಟ್ ಮಾಡ್ತೀವಲ್ಲ ಅದಕ್ಕೆ ಟೈಮ್ ಮಾಡ್ಕೊಳ್ಳೋದು, ಅದೆಲ್ಲ ಒಂದ್ ಸ್ವಲ್ಪ ಚಾಲೆಂಜಿಂಗ್ ಅಂತ ಅನ್ಸಿತ್ತು, ಈಗ್ಲೂ ಅನ್ಸ್ತಾ ಇದೆ. ಸೊ ಯಾಕೆಂದ್ರೆ ನಾವು ಅದಕ್ಕೂ ನ್ಯಾಯ ದೊರಕಿಸ್ಕೊಡ್ಬೇಕು, ಇದಕ್ಕೂ ನ್ಯಾಯ ದೊರಕಿಸ್ಕೊಡ್ಬೇಕು. ಬಟ್ ಎಲ್ಲಿ ಯಾವ್ದು ಹೆಲ್ಪ್ ಆಗ್ತಿದೆ ಯಾವ ವಿಷಯ ಅಂದ್ರೆ, ನಾನು ಓದೋದು ಬರೆಯೋದೆರಡು ತುಂಬಾ ಇಷ್ಟಪಟ್ಟು ಮಾಡೋದು. ಸೊ ನಂಗೆ ಎಷ್ಟು ಸುಸ್ತಾಗಿದ್ರು ಒಂದ್ 4 ಪುಟ ಓದೋದಕ್ಕೆ ನಂಗೆ ಏನ್ ಬೇಜಾರಾಗೋದಿಲ್ಲ. ಹೌದು, ಟೈಮ್ ಮಾಡ್ಕೊಳ್ಳೇಬೇಕು, ಅದಕ್ಕೆ ಟೈಮ್ ಮಾಡ್ಕೋತಾ ಇದ್ದೀನಿ. ಜೊತೆಗೆ ಅದರಿಂದ ನಂಗೆ ರಿಫ್ರೆಶ್ಮೆಂಟ್ ಸಿಗುತ್ತೆ, ಖುಷಿ ಸಿಗುತ್ತೆ. ಈಗ ಒಬ್ಬೊಬ್ರಿಗೆ ಒಂದೊಂದು ಅಭ್ಯಾಸಗಳಿರುತ್ತೆ, ಒಬ್ಬೊಬ್ರಿಗೆ ಒಂದಷ್ಟು ದೂರ ವಾಕ್ ಹೋಗಿ ಬಂದ್ರೆ ರಿಲ್ಯಾಕ್ಸ್ ಆಗುತ್ತೆ, ಇನ್ ಕೆಲವ್ರಿಗೆ ಮಲ್ಕೊಂಡು ನಿದ್ದೆ ಮಾಡಿದ್ರೆ ರಿಲ್ಯಾಕ್ಸ್ ಆಗುತ್ತೆ. ಹಾಗೆ ನನಗೆ ಓದೋದು ಬರೆಯೋದ್ರಲ್ಲಿ ಆ ಸ್ಟ್ರೆಸ್ ಫ್ರೀ ಆಗುತ್ತೆ, ರಿಲ್ಯಾಕ್ಸೇಷನ್ ಸಿಗುತ್ತೆ. ಸೊ ಅದೊಂದು ಅಡ್ವಾಂಟೇಜು. ಅದನ್ನೇ ಯೂಸ್ ಮಾಡಿಕೊಂಡು ನಾನು ನಾಟಕಗಳು ಬರೆಯೋದಕ್ಕಾಗಿರ್ಬೋದು, ಅಥವಾ ಕಥೆಗಳು ಬರೆಯೋದಕ್ಕಾಗಿರ್ಬೋದು, ಪುಸ್ತಕ ಬರೆಯೋದಕ್ಕೆ ಟೈಮ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೇಕು ಮುಂದಿನ ದಿನಗಳಲ್ಲಿ ಹೇಗಾಗುತ್ತೆ ಅಂತ. ಅದಕ್ಕೆ ಟೈಮ್ ಸಿಗ್ಲಿ ಅಂತ ನಾನು ಅನ್ಕೊಳ್ತೀನಿ, ಆದಷ್ಟು ಹೆಚ್ಚು ಟೈಮ್ ಸಿಗ್ಲಿ ಅಂತ. ಯಾಕೆಂದ್ರೆ ಈಗ ಫಿಕ್ಷನ್ ಬರಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಅದೇ ಆದಂತ ಒಂದು ಮೈಂಡ್ ಸೆಟ್ ಬೇಕಾಗುತ್ತೆ. ಈಗ ನಾವೆಲ್ಲ ಹಳೆ ಕಾಲದಲ್ಲಿ ಕೇಳ್ತಾ ಇದ್ವಲ್ಲ, ಅದರ ರೈಟರ್ಗಳು ಎಲ್ಲೋ ಒಂದ್ ಕಡೆ ಹೋಗಿ ಒಂದ್ 6 ತಿಂಗಳಿದ್ದು ಬರೆದು ಬರೋರು ಅಂತ. ಆ ತರ ಒಂದ್ ಸ್ವಲ್ಪ ಮೈಂಡ್ ಫ್ರೀ ಆಗಿರ್ಬೇಕಾಗುತ್ತೆ ಫಿಕ್ಷನ್ ಬರೆಯೋದಕ್ಕೆ. ಅಂತ ಪ್ರಯತ್ನಗಳು ಮಾಡೋ ಯೋಜನೆ ನನ್ಗಿರೋದ್ರಿಂದ ಹೌದು, ಒಂದ್ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ. ಹೇಗ್ ಸಮಯ ಮಾಡ್ಕೋಬೇಕು ಅನ್ನೋದು ಅದು ನನ್ಗೆ ಬಿಟ್ಟಿದ್ದು. ಅಗೇನ್ ನಾನೇ ಸಮಯ ಮಾಡ್ಕೋಬೇಕು, ನೋಡೋಣ. ಸೊ ನಿಮ್ಮ ರೈಟಿಂಗ್ಗೆ ಒಂದು ಪ್ರಾಸೆಸ್ ಅಲ್ಲಿ ನಿಮ್ಗೆ ಸಜೆಷನ್ಸ್ ಕೊಡೋರು ಅಥವಾ ನಿಮ್ಗೆ ಹೆಲ್ಪ್ ಮಾಡಿರೋರು ಅಂತ ವ್ಯಕ್ತಿಗಳನ್ನೇನಾದ್ರು ನೆನ್ಸ್ಕೊಳ್ಳೋದಾದ್ರೆ? ಹೌದು, ಖಂಡಿತ ಇದ್ದಾರೆ. ಸ್ಪೆಷಲಿ ಮೈಸೂರ್ ಬಗ್ಗೆ ಅಂತ ಬರುವಾಗ, ನನಗೆ ಮೈಸೂರು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದಂಥವ್ರು, ಜೊತೆಗೆ ಪುರಾತತ್ವ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರೋರು ಡಾಕ್ಟರ್ NS ರಂಗರಾಜು ಅಂತ. ಅವರು ಮೈಸೂರ್ ಬಗ್ಗೆ ತುಂಬಾ ತಿಳ್ಕೊಂಡಿದ್ದಾರೆ, ತುಂಬಾ ಅಧ್ಯಯನ ಮಾಡಿದ್ದಾರೆ. ಮತ್ತೆ ಮೈಸೂರಿನ ಹಳೆ ಕಟ್ಟಡಗಳ ರಿಸ್ಟೋರೇಷನ್ ಮಾಡ್ತಾರಲ್ಲ, ಅದೇ ಹಳೆ ಕಟ್ಟಡದ ಮೆಟೀರಿಯಲ್ಗಳನ್ನ ಬಳಸಿ ರಿಸ್ಟೋರೇಷನ್ ಮಾಡ್ತಾರಲ್ಲ, ಆ ಕಮಿಟಿಯಲ್ಲಿ ಕೂಡ ಅವರಿದ್ದಾರೆ, ಇಂಟ್ಯಾಚ್ ಅಂತ ಅದು. ಸೊ ಅವರು ಯಾವಾಗ್ಲೂ ಪಾಪ ನಾನು ಯಾವಾಗ ಫೋನ್ ಮಾಡಿ ಕೇಳಿದಾಗ್ಲೂ ಒಂದು ಫೋನ್ ಕಾಲ್ಗೆ ಫೋನ್ ತಗೊಂಡು ರೆಸ್ಪಾನ್ಸ್ ಮಾಡ್ತಾರೆ, ಇನ್ಫಾರ್ಮೇಶನ್ ಕೊಡ್ತಾರೆ ಏನೇ ಇದ್ರು. ಅವ್ರನ್ನ ನೆನಪಿಸ್ಕೊಳ್ಬೇಕು ನಾನು ಖಂಡಿತ. ಅದರ ಜೊತೆಗೆ ಬರವಣಿಗೆಗೆ ಏನು ನನ್ನ ಓದುಗರೆ ಜಾಸ್ತಿ ಫೀಡ್ಬ್ಯಾಕ್ ಕೊಡುವಂಥದ್ದು. ನನ್ನ ಸುತ್ತಮುತ್ತಲೂ ಇರೋರು ನನ್ನ ಪ್ರೊಫೆಷನ್ನ ಯಾರು ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ. ಸೊ ಓದುಗರು ತುಂಬಾ ಜನ ಫೀಡ್ಬ್ಯಾಕ್ ಕೊಡ್ತಾರೆ, ಇಂಥದ್ದು ನೀವು ಬರಿಬೋದು, ಇಂಥದ್ದು ಟ್ರೈ ಮಾಡ್ಬೋದು, ಮೈಸೂರು ವಿಷಯನೇ ಇಟ್ಕೊಂಡ್ರು ಕೂಡ ನೀವು ಇಂಥದ್ರ ಬಗ್ಗೆ ಬರೀರಿ, ಇಂಥದ್ರ ಬಗ್ಗೆ ಟ್ರೈ ಮಾಡಿ, ಇದ್ಯಾವುದೋ ವಿಷಯ ನನಗೆ ಗೊತ್ತೇ ಇಲ್ಲ, ಇದ್ರ ಬಗ್ಗೆ ಏನಾದರೂ ಸಿಗುತ್ತಾ ನೋಡಿ ಅಂತ ಹೇಳಿ ಫೀಡ್ಬ್ಯಾಕ್ ಕೊಡ್ತಾರೆ. ಸೊ ಪ್ರತಿಯೊಬ್ರು ಈಗಿನ ಕಾಲದಲ್ಲಿ ಓದೋದೇ ಕಷ್ಟ, ಅಂಥದ್ರಲ್ಲಿ ಅದನ್ನ ಓದಿ ಫೀಡ್ಬ್ಯಾಕ್ ಬರಿಬೇಕು ಅಂತ ಅನ್ಕೊಂಡು ಅದನ್ನ ಬರೆದು ಅದನ್ನ ಕಳ್ಸೋದಕ್ಕೆ ಟೈಮ್ ತಗೋತಾರಲ್ಲ, ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಸೊ ಅಷ್ಟು ಜನದ ಫೀಡ್ಬ್ಯಾಕ್ ಇಲ್ಲ ಅಂತಂದ್ರೆ ನಾವು ಇಲ್ಲಿ ಬಂದು ಕುತ್ಕೊಳ್ಳೋಕೆ ಆಗ್ತಾನೆ ಇರ್ಲಿಲ್ಲ. ಸೊ ಪ್ರತಿ ಸತಿ ನಾನು ಒಂದು ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡಿದಾಗ ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ಶೇರ್ ಮಾಡಿದಾಗ ಆಗಿರ್ಬೋದು, ಎಲ್ಲರೂ ಹೇಳ್ತಾರೆ ಗುಡ್ ಜಾಬ್ ಅಂತ ಹೇಳ್ತಾರೆ, ಇಲ್ಲ ಈ ಥರದ್ದು ಮಾಡ್ಬೋದು ಅಂತ ಹೇಳ್ತಾರೆ. ಅಂಥ ಫೀಡ್ಬ್ಯಾಕ್ಗಳಿಂದ, ಜೊತೆಗೆ ರಂಗರಾಜು ಥರ ನಾ ಹೇಳಿದ್ನಲ್ಲ ರಂಗರಾಜು ಸರ್ ಅಂತ, ಅವ್ರ ಥರ ಇನ್ನೂ ಸಾಕಷ್ಟು ಜನ ನನಗೆ ಗೈಡ್ ಮಾಡಿದ್ದಾರೆ. ಏನಾದರೂ ಪರ್ಟಿಕ್ಯುಲರ್ ಯಾವ್ದಾದ್ರು ಒಂದು ಟಾಪಿಕ್ ಬಗ್ಗೆ ಈಗ
ಮೈಸೂರಲ್ಲೇ ಯಾವುದಾದ್ರೂ ಹಿಸ್ಟ್ರಿ ಬಗ್ಗೆ ಅಥವಾ ಆರ್ಕಿಟೆಕ್ಚರ್ ಬಗ್ಗೆ ಇಂಥದ್ದು ಟಾಪಿಕ್ ಅಂತ ಹೇಳಿದಾಗ ಅದಕ್ಕೆ ಯಾರು ಸಂಬಂಧಪಟ್ಟಿರ್ತಾರೆ ಅವ್ರನ್ನ ಕೇಳ್ತೀನಿ ನಾನು. ಸೊ ಅಂಥವ್ರು ತುಂಬ ಜನ ಈ ದಾರಿಯಲ್ಲಿ ಹೆಲ್ಪ್ ಮಾಡಿದ್ದಿದೆ. ಇನ್ನೊಂದು ನಾನು ಏನು ಜಾಸ್ತಿ ಮಾಡೋದು ಅಂದರೆ ಯಾವುದಾದ್ರೂ ಜಾಗದ ಇತಿಹಾಸ ತಿಳ್ಕೊಳ್ಬೇಕು ಅಂತ ಹೇಳಿದಾಗ ಅದೇ ಜಾಗಕ್ಕೆ ಹೋಗಿ ಅಲ್ಲಿರುವಂಥ ಹಿರಿಯರನ್ನ ಮಾತಾಡಿಸ್ತೀನಿ. ಸೊ ಅದರಿಂದ ತುಂಬ ವಿಷಯಗಳು ತಿಳಿಯುತ್ತೆ. ಎಷ್ಟೊಂದು ಜನದ ಹೆಸರು ನನಗೆ ಗೊತ್ತಿಲ್ಲ, ಅವ್ರು ಯಾರ್ಯಾರು ಅಂತ ಗೊತ್ತಿಲ್ಲ, ಬಟ್ ನನಗೆ ಮಾಹಿತಿ ನೀಡಿರೋದಕ್ಕೆ, ನನಗೆ ಗೈಡ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಅವರಿಗೆ. ಸೊ ನಿಮ್ಮ ಬುಕ್ ಬಗ್ಗೆ ಮಾತಾಡೋದಾದ್ರೆ ಹೌ ಡಿಫ್ರೆಂಟ್ ಇಟ್ ಈಸ್ ಅಂದರೆ ಬೇರೆ ಬುಕ್ಗಳಿಗಿಂತ ಇದು ಮೈಸೂರಿನ ಬಗ್ಗೆ ಏನೆಲ್ಲ ಒಂದಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ಈ ಪುಟ್ಟ ಕೃತಿಯಲ್ಲಿ ತಂದಿದ್ದೀರಿ ಅಂತ ತಿಳಿಸ್ಬೋದಾದ್ರೆ? ನಾನು ಆಗ್ಲೇ ಹೇಳ್ದಂಗೆ ಬೇರೆ ಪುಸ್ತಕಗಳು ಮೈಸೂರಿನ ಬಗ್ಗೆ ನಾನು ತಿಳ್ಕೊಳ್ಳೋಕೆ ಓದಿರುವಂಥ ಪುಸ್ತಕಗಳೆಲ್ಲ ತುಂಬಾ ಕ್ಲಿಷ್ಟಕರವಾದ ಭಾಷೆ ಇರ್ತಾ ಇತ್ತು, ತುಂಬಾ ಅಂಕಿಅಂಶಗಳು ಜಾಸ್ತಿ ಇರ್ತಾ ಇತ್ತು. ಓದಿದ್ರೆ ಇನ್ನೊಂದ್ಸತಿ ಓದ್ಬೇಕಿತ್ತು ಅರ್ಥ ಮಾಡ್ಕೊಳ್ಳೋದಕ್ಕೆ. ಬಟ್ ಅದು ಅಂಥದೇ ಪುಸ್ತಕಗಳು, ಅಧ್ಯಯನಕ್ಕೆ ಇರುವಂಥ ಪುಸ್ತಕಗಳು ಅದೆಲ್ಲ, ಅದ್ರ ಬಗ್ಗೆ ನಾವು ಹೇಳೋದಕ್ಕಾಗೋದಿಲ್ಲ. ಸೊ ಅದಕ್ಕಿಂತ ಇದು ಹೇಗಿದೆ ಅಂದ್ರೆ, ಹೇಗೆ ಡಿಫ್ರೆಂಟ್ ಆಗಿದೆ ಅಂತಂದ್ರೆ, ಒಂದು ಸರಳ ಭಾಷೆ, ನೀವು ಏನ್ ಮಾತಾಡ್ತಾ ಇದ್ದೀವಿ ಅಂಥದೇ ಭಾಷೆಯಲ್ಲಿ ಪುಸ್ತಕ ಇದೆ. ಸೊ ನಿಮ್ಗೆ ಯಾರೋ ಮೈಸೂರಲ್ಲಿ ಯಾರೋ ಗೈಡ್ ಜೊತೆ ಮಾತಾಡ್ತಾ ಇರೋ ಹಂಗ ಅನ್ಸುತ್ತೆ ಪುಸ್ತಕ ಓದ್ತಾ ಇದ್ರೆ. ಅದೊಂದು ನಿರೂಪಣೆ ಶೈಲಿ ಇದೆಯಲ್ಲ, ಅದ್ರ ಬಗ್ಗೆ ನಾನು ಹೇಳ್ಬೋದು. ಅದು ಬಹಳ ಸರಳವಾಗಿರುವಂಥದ್ದು. ಹೊಸ ಓದುಗರು ಕೂಡ, ಯಾರೋ ಒಂದು 15-16 ವರ್ಷದವರು ಇವಾಗ ಓದಕ್ ಶುರು ಮಾಡ್ತಿದ್ದೀನಿ, ನಾನು ಪುಸ್ತಕ ಓದೇ ಇಲ್ಲ ಅನ್ನೋರು ಕೂಡ ಬೋರ್ ಆಗದೆ ಓದ್ಬೋದಾದಂತಹ ಪುಸ್ತಕ ಇದು. ಇನ್ನೊಂದ್ರೊಳಗೆ ಏನಿದೆ ಅಂದ್ರೆ, ಮೈಸೂರಿನ ದಿನನಿತ್ಯದ ಜಾಗಗಳು, ಅಂದ್ರೆ ಈಗ ನಾವು ಪ್ರತಿದಿನ ಅದೋ ಒಂದು ಸರ್ಕಲ್ ಅಲ್ಲಿ ಓಡಾಡ್ತಾ ಇರ್ತೀವಿ, ಅದಕ್ಕೊಂದು ಹೆಸರಿರುತ್ತೆ, ನಮ್ಗೆ ಅದಕ್ಕೆ ಬೇರೆನೆ ಹೆಸರಲ್ಲಿ ಕರೀತಾ ಇರ್ತೀವಿ ಅದನ್ನ. ಸೊ ಅದ್ರ ಬಗ್ಗೆ ನಮ್ಗೆ ಗೊತ್ತಿರೋದಿಲ್ಲ, ಅದ್ರ ಇತಿಹಾಸದ ಬಗ್ಗೆ ನಮ್ಗೆ ಗೊತ್ತಿರೋದಿಲ್ಲ. ಸ್ಪೆಷಲಿ ನಂಗೆ ಬೇರೆ ಊರ್ ಬಗ್ಗೆ ಅಷ್ಟು ಗೊತ್ತಿಲ್ಲ. ಮೈಸೂರಲ್ಲಿ ಆ ಥರ ಒಂದೊಂದು ರಸ್ತೆಗೂ, ಒಂದೊಂದು ವೃತ್ತಕ್ಕೂ, ಒಂದೊಂದು ರೋಡ್ ಕಾರ್ನರ್ಗೂ ಒಂದೊಂದು ಇತಿಹಾಸ ಇದೆ. ಬಹುಶಃ ಎಲ್ಲಾ ನಗರಗಳಲ್ಲೂ ಹುಡುಕಿದ್ರೆ ಸಿಗುತ್ತೇನೋ, ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಮೈಸೂರಲ್ಲಂತೂ ಸಿಕ್ಕಾಬಟ್ಟೆ ತುಂಬಾ ಇನ್ಫಾರ್ಮೇಶನ್ ಇದೆ. ಸೊ ಈಗ ನಮ್ಗೆ ಮೈಸೂರ್ ಬಗ್ಗೆ ಇರುವಂತ ಪುಸ್ತಕಗಳನ್ನ ಓದಿದ್ರು ತುಂಬಾ ಮೇನ್ ಸ್ಟ್ರೀಮ್ ಇನ್ಫಾರ್ಮೇಶನ್ಗಳು, ಯಾವಾಗಿಂದ ಯಾವಾಗ ಯಾವ ರಾಜರು ಆಳಿದ್ರು, ಆಗ ಯಾರು ದಿವಾನರಾಗಿದ್ರು, ಅವ್ರದ್ದು ಮುಖ್ಯ ಯೋಜನೆಗಳು ಯಾವ್ದಾಗಿತ್ತು ಅಂತದ್ರ ಬಗ್ಗೆ ಮಾತ್ರ ನಮ್ಗೆ ಮಾಹಿತಿ ಸಿಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ರಾಮಸ್ವಾಮಿ ಸರ್ಕಲ್ ಅಂತಿದೆ, ಆ ರಾಮಸ್ವಾಮಿ ಯಾರು, ಅದಕ್ಕೆ ರಾಮಸ್ವಾಮಿ ಹೆಸರು ಯಾಕಿಟ್ರು, ಅದೇ ಸರ್ಕಲ್ಗೆ ಯಾಕೆ ರಾಮಸ್ವಾಮಿ ಹೆಸರಿಟ್ರು. ಸೊ ಇಂಥದ್ದು ಬಹಳಷ್ಟು ಮಾಹಿತಿಗಳು ಈ ಪುಸ್ತಕದಲ್ಲಿ ಸಿಗುತ್ತೆ. ಮೈಸೂರಲ್ಲಿ ತುಂಬಾ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ನ ಹಂಗೆ ಕಾಪಾಡ್ಕೊಂಡು ಬಂದಿದ್ದಾರೆ, ಅದು ತುಂಬಾ ಖುಷಿ ಪಡುವಂತ ವಿಷಯ. ಭಾರತದಲ್ಲಿ ಕೆಲವು ನಗರಗಳಲ್ಲಿ ಆ ತರ ತುಂಬಾ 200-300 ವರ್ಷದ ಹಳೆ ಕಟ್ಟಡಗಳನ್ನ ಅಥವಾ ಹಳೆ ಮಾನ್ಯುಮೆಂಟ್ಸ್ ಅನ್ನ ಕಾಪಾಡ್ಕೊಂಡು ಬಂದಿರೋದು, ಅದರಲ್ಲಿ ಮೈಸೂರು ಕೂಡ ಒಂದು. ಸೊ ಮೈಸೂರಿಗೆ ತುಂಬಾ ಏನಂತಾರೆ, ಮೈಸೂರಿನ ಒಳಗೆ ಬಹಳಷ್ಟು ಇತಿಹಾಸ ಅಡ್ಕೊಂಡಿದೆ. ನಾನಾಗ್ಲೇ ಹೇಳ್ದಂಗೆ ದಿನನಿತ್ಯದ ಪ್ಲೇಸ್ಗಳಲ್ಲಿ ಒಂದೊಂದು ನಮ್ ಕುತೂಹಲಕಾರಿ ಕಥೆ ಸಿಗುತ್ತೆ, ಇತಿಹಾಸ ಸಿಗುತ್ತೆ, ನಾವನ್ನ ಕೇಳ್ಬೇಕು, ತಿಳ್ಕೊಬೇಕು ಅಂತ ಸಾಕಷ್ಟು ಕಥೆಗಳು ಇಲ್ಲಿದೆ. ಜೊತೆಗೆ ಮೈಸೂರು ಅರಮನೆ ನಗರಿ ಅಂತ ಕರೀತಾರೆ. ಮೈಸೂರಲ್ಲಿ ಅರಮನೆ ಯಾವುದು ಅಂತ ಹೇಳಿದ್ರೆ ಎಲ್ರಿಗೂ ಅಂಬಾವಿಲಾಸ ಅರಮನೆ ಅಷ್ಟೇ ಮೊದಲೇ ನೆನಪಾಗೋದು. ಮೈಸೂರಲ್ಲಿ 10ಕ್ಕೂ ಹೆಚ್ಚು ಅರಮನೆಗಳಿದೆ. ಸೊ ಅದು ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ. ಈಗ ಒಂದೊಂದು ಸೆಂಟ್ರಲ್ ಗವರ್ಮೆಂಟ್ ಕೆಳಗಡೆ ಇದೆ, ಸೆಂಟ್ರಲ್ ಗವರ್ಮೆಂಟ್ ಆಫೀಸಸ್ ಆಗಿ ಕೆಲಸ ಮಾಡ್ತಾ ಇದೆ. ಈಗ CFTRI ನಮ್ಗೆಲ್ಲ ಗೊತ್ತೇ ಇದೆ, ಅದು CFTRI ಆಫೀಸ್ ಇರೋದು ಕೂಡ ಒಂದು ಅರಮನೆ. ಅದು ತುಂಬಾ 100ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಇರುವಂತಹ ಅರಮನೆ. ಜೊತೆಗೆ ನಮ್ಮ ಈಗಿನ ಅರಮನೆ ಎಲ್ರಿಗೂ ಹೆಚ್ಚು ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅರಮನೆ ಇತಿಹಾಸ ಹೆಚ್ಚು ಜನರಿಗೆ ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ. ಅದು 2-3 ಸತಿ ನಾಶ ಆಗಿ ಮತ್ತೆ ಕಟ್ಟಿದಂತ ಅರಮನೆ ಅದು. ಸೊ ಅದ್ರ ಹಿಂದೆ ಕುತೂಹಲಕಾರಿ ಕಥೆಗಳಿದೆ. ಇಂಥ ಕಥೆಗಳನ್ನ ಅಥವಾ ಇಂಥದ್ದು ನಮ್ಗೆ ಇಷ್ಟ ಅನ್ಸುವಂಥದ್ದು, ಎಷ್ಟು ಚೆನ್ನಾಗಿದೆಯಲ್ಲ ಅನ್ಸುವಂಥದ್ದು ಕಥೆಗಳನ್ನ ಈ ಪುಸ್ತಕದಲ್ಲಿ ತಂದಿದ್ದೀನಿ. ಜೊತೆಗೆ ಅರಮನೆ ಒಂದೊಂದು ಗೇಟ್ಗೂ ಒಂದೊಂದು ಕಾರಣ ಇದೆ. ಅಲ್ಲೇ ಯಾಕೆ ಅರಮನೆಯದು ಗೇಟ್ ಕಟ್ಟಿದ್ರು, ಆ ಗೇಟ್ಗೆ ಅದೇ ಹೆಸರನ್ನ ಯಾಕಿಟ್ರು ಅಂಥದ್ದು ಇದೆ. ಅದ್ರ ಜೊತೆಗೆ ದಸರಾ, ಎಲ್ರಿಗೂ ದಸರಾ ಬಗ್ಗೆ ಗೊತ್ತೇ ಇದೆ, ದಸರಾ ನೋಡಿರ್ತಾರೆ ಎಲ್ರೂ. ದಸರಾ ಹಿಂದೆ ಸಾಕಷ್ಟು ಸಿದ್ಧತೆಗಳು ನಡೆಯುತ್ತೆ. ಒಂದು 10 ದಿನ ದಸರಾ ನಡಿಬೇಕು ಅಂದ್ರೆ ಹಿಂದೆ ಒಂದು 6 ತಿಂಗಳಿಂದ ಪ್ರಿಪರೇಷನ್ಸ್ ನಡೀತಾ ಬರುತ್ತೆ, ಶುರು ಆಗುತ್ತೆ. ಆ ದಸರಾಗೆ ಆನೆಗಳನ್ನ ಎಲ್ಲಿಂದ ಕರ್ಕೊಂಡ್ ಬರ್ತಾರೆ, ಆನೆಗಳನ್ನ ಮೊದಲು ಹೇಗೆ ಹಿಡಿತಾರೆ, ಕಾಡಾನೆಗಳನ್ನ ಹಿಡಿದು ಹೇಗೆ ಪಳಗಿಸ್ತಾರೆ, ಅದನ್ನ ದಸರಾಗೆ ಬರೋ ತರ ತಯಾರಿ ಹೇಗ್ ಮಾಡ್ತಾರೆ, ದಸರಾಗ್ ಬಂದ್ಮೇಲೆ ಅದಕ್ ಮೇಲೆ ಹಾಕೋ ಬಟ್ಟೆಗೆ ಬೇರೆ ಇತಿಹಾಸ ಇದೆ, ಅದಕ್ ಮೇಲೆ ಪೇಂಟ್ ಮಾಡ್ತಾರಲ್ಲ ದಸರಾಗೆ ಆನೆಗಳ ಮೇಲೆ, ಅದಕ್ಕೆ ಆ ಪೇಂಟ್ ಮಾಡೋರೇ ಸಪ್ರೇಟ್ ಬೇರೆ ಜನ ಇದ್ದಾರೆ. ಜೊತೆಗೆ ಅದಕ್ಕೆ ಹಾಕುವಂತಹ ಆಭರಣಗಳು, ಅದನ್ನ ಹೇಗೆ ಪ್ರೋಟೋಕಾಲ್ಸ್ ಏನಿರುತ್ತೆ, ಅದಕ್ಕೆ ಇಡೀ ದಸರಾ ಮೆರವಣಿಗೆ ಹೇಗೆ ಹೋಗುತ್ತೆ, ಅದರದ್ದು ಸ್ಟೆಪ್ ಬೈ ಸ್ಟೆಪ್ ಏನೇನು ಇರುತ್ತೆ. ಜೊತೆಗೆ ದಸರಾ ಅಲ್ಲಿ ವಜ್ರಮುಷ್ಟಿ ಕಾಳಗ ಅಂತ ಹೇಳಿ ಮಾಡ್ತಾರೆ, ಬಹಳ ಇತಿಹಾಸ ಇರುವಂತದ್ದು ವಜ್ರಮುಷ್ಟಿ ಕಾಳಗ. ಸೊ ಅದ್ರ ಹಿಂದಿರೋ ಕಥೆ ಏನು, ಆ ವಜ್ರಮುಷ್ಟಿ ಕಾಳಗದಲ್ಲಿ ಜಟ್ಟಿಗಳು ಕಾದಾಡ್ತಾರೆ ಒಬ್ರಿಗೊಬ್ರು ಒಂದು ವಜ್ರಮುಷ್ಟಿ ಹಾಕೊಂಡು. ಸೊ ಅವರದ್ದೇ ಆದಂತ ಒಂದು ಬೇರೆ ಊರಿದೆ ಮೈಸೂರಲ್ಲಿ, ಜಟ್ಟಿ ಹುಂಡಿ ಅಂತ, ಜಟ್ಟಿಗಳದ್ದೇ ಊರು.
ಸೊ ಅಲ್ಲಿಂದ ಮುಂಚಿನ ಕಾಲದಲ್ಲೆಲ್ಲ ಏನಾಗ್ತಿತ್ತು, ಅಲ್ಲಿನವ್ರು ಮಾತ್ರ ಬಂದು ಅಲ್ಲಿ ಜಟ್ಟಿ ಕಾಳಗ ಅಂದ್ರೆ ವಜ್ರಮುಷ್ಟಿ ಕಾಳಗ ಮಾಡೋದಕ್ಕೆ ಅವಕಾಶ ಇರ್ತಾ ಇತ್ತು ತುಂಬಾ ರಾಜರ ಕಾಲದಲ್ಲೆಲ್ಲ. ಸೊ ಈ ತರ ಒಂದೊಂದಕ್ಕೆ ರಿಲೇಟೆಡ್ ಆಗಿರುವಂತ ಬಿಡಿ ಬಿಡಿ ಕಥೆಗಳು ಇದ್ರಲ್ಲಿದ್ದಾವೆ. ಕೆಲವರಿಗೆ ಒಂದೇ ಉಸಿರಿಗೆ ಎಲ್ಲದನ್ನೂ ಓದ್ಕೊಂಡು ಹೋಗಕ್ ಆಗೋದಿಲ್ಲ. ಸೊ ಇಲ್ಲಿ ಒಂದೊಂದು ಅಧ್ಯಾಯ ಇರೋದ್ರಿಂದ ಅಂತ 40 ಕಥೆಗಳಿವೆ ಈ ಪುಸ್ತಕದಲ್ಲಿ. ಒಂದೊಂದು ಅಧ್ಯಾಯ ಇರೋದ್ರಿಂದ ನಿಮ್ಗೆ ಖುಷಿ ಅನ್ಸಿದಾಗ ಒಂದು ಅಧ್ಯಾಯ ಓದ್ಬೋದು, ಆಮೇಲೆ ಪುಸ್ತಕ ತೆಗ್ದಿಟ್ಟು ಇನ್ ಸ್ವಲ್ಪ ದಿನ ಬಿಟ್ಟು ಇನ್ನೊಂದು ಓದ್ಬೋದು. ಆ ಥರ ಬೇರೆ ಬೇರೆ ಆರ್ಟಿಕಲ್ಗಳು ಈ ಪುಸ್ತಕದಲ್ಲಿದೆ. ನೀವು ಓದ್ಬೋದು, ಜೊತೆಗೆ ಜನರಿಗೂ ತಿಳಿಸ್ಬೋದು ಅಂಥದ್ದು. ಸೊ ನನ್ಗನ್ಸಿದ್ದು ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಅಂತ ಅನ್ಸುತ್ತೆ ಇದು ಮೈಸೂರಿನ ಬಗ್ಗೆ ತಿಳ್ಕೊಳ್ಳೋಕೆ. ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಥರನೇ ಅದೊಂದು ಮೈಲಿಗಲ್ಲು ಆಗಲಿ ಅಂತ ನಾನು ಆಶಿಸ್ತೀನಿ. ಸೊ ಇದೇ ರೀತಿ ನಿಮ್ಮ ರೈಟಿಂಗ್ನ ಕಂಟಿನ್ಯೂ ಮಾಡಿ. ಖಂಡಿತ. ಸೊ ಸ್ನೇಹಿತರೆ, ನೋಡಿದ್ರಲ್ಲ, ಮೈಸೂರಿನ ಬಗ್ಗೆ ಒಂದಷ್ಟು ಮಾತುಕತೆಯನ್ನು ನಮ್ಮೊಟ್ಟಿಗೆ ಸಿರಿ ಮೈಸೂರು ಅವರು ಹಂಚ್ಕೊಂಡ್ರು. ಇದೇ ರೀತಿ ಇನ್ನೊಬ್ಬ ಬರಹಗಾರರ ಜೊತೆ ಮುಂದಿನ ಸಂಚಿಕೆಯಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಬುಕ್ರಮವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಫಾಲೋ ಮಾಡಿ. ನಮಸ್ಕಾರ.